Namaste and welcome to BioStudies. In the previous video we have studied menstrual cycle. ಮೆನಿಸ್ಟ್ರುವಲ್ ಸೈಕಲ್ನಲ್ಲಿ ಯುಟರಸ್ನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಓವರಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಮತ್ತು ಹಾರ್ಮೋನ್ಸು ಯಾವ್ಯಾವ ಹಾರ್ಮೋನು ಯಾವ್ಯಾವ ರೋಲನ್ನು ಮಾಡ್ತವೆ ಅಂತ ಕಲ್ತಿದ್ದೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ದ ಫೇಸಸ್, ಮೆನಿಸ್ಟ್ರುವಲ್ ಸೈಕಲ್ನಲ್ಲಿ ಬರುವಂತಹ ಡಿಫ್ರೆಂಟ್ ಫೇಸಸ್ ಯಾವ್ಯಾವುದು, ಡಿಸ್ಟ್ರಕ್ಟಿವ್ ಫೇಸ್ ಆಗ್ಬೋದು, ಪ್ರಾಲಿಫರೇಟಿವ್ ಫೇಸ್ ಆಗ್ಬೋದು, ಸೆಕ್ರೆಟರಿ ಫೇಸ್ ಆಗ್ಬೋದು, ಫಾಲಿಕ್ಯುಲರ್ ಫೇಸ್ ಆಗ್ಬೋದು ಅಥವಾ ಲ್ಯೂಟಿಯಲ್ ಫೇಸ್. ಸೊ ಯಾವ ಫೇಸು ಯಾವುದನ್ನು ರೆಫರ್ ಮಾಡ್ತಾ ಇದೆ, ವೆದರ್ ಇಟ್ ಈಸ್ ರೆಫರಿಂಗ್ ಟು ದ ಚೇಂಜ್ ಟೇಕಿಂಗ್ ಪ್ಲೇಸ್ ಇನ್ ದ ಓವರಿ ಆರ್ ಯುಟರಸ್ ಅಂತ ಗೊತ್ತಿರಬೇಕು. ಸೊ ಓವರಿನಲ್ಲಿ ಆಗುವಂತಹ ಚೇಂಜಸ್ಸಿಗೆ ಏನಂತ ಹೆಸರು ಕೊಡ್ತೀವಿ ಮತ್ತು ಯುಟರಸ್ನಲ್ಲಿ ಆಗುವಂತಹ ಚೇಂಜಸ್ಸನ್ನು ಆಧಾರ ಇಟ್ಕೊಂಡು ಯಾವ ಹೆಸರನ್ನು ಕೊಡ್ತೀವಿ ಅಂತ ಪರ್ಫೆಕ್ಟಾಗಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಲ್ತಿದ್ದೀವಿ. Now in this video we are going to study about the structure of egg. ಇವಾಗ ಸ್ಪರ್ಮ್ಯಾಟೋಜೆನೆಸಿಸ್ ಆದಮೇಲೆ ಸ್ಪರ್ಮ್ ಅಂತ ಏನು ಪ್ರೊಡ್ಯೂಸ್ ಆಗಿತ್ತು ಮೇಲ್ ಗ್ಯಾಮೆಟ್, ಅದರದ್ದು ಸ್ಟ್ರಕ್ಚರನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ವಿ. ಹೆಡ್ ಇರುತ್ತೆ, ಮಿಡಲ್ ಪೋರ್ಷನ್ ಇರುತ್ತೆ, ಆಮೇಲೆ ಒಂದು ಟೇಲ್ ಇರುತ್ತೆ ಅಂತ. ಅದೇ ರೀತಿ ಊಜೆನೆಸಿಸ್ ಆದಮೇಲೆ ಫಾರ್ಮ್ ಆಗುವಂತಹ ಫೀಮೇಲ್ ಗ್ಯಾಮೆಟ್ ಯಾವುದು, ಎಗ್, ಅದನ್ನು ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಬಟ್ ಸ್ಪರ್ಮ್ ಅನ್ನುವಂತಹ ವರ್ಡು ಅಥವಾ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೋಸೆಸ್ ಏನಿದೆ ತುಂಬ ಒಂದು ರೀತಿ ಈಸಿಯಾಗಿ ನಡೆದು ಹೋಗ್ಬಿಡುತ್ತೆ. ಬಟ್ ಊಜೆನೆಸಿಸ್ ಏನಾಗುತ್ತೆ ನಾವು ಕಲ್ತಿದ್ದೀವಿ, ಅದು ಅಟ್ ಎ ಸ್ಟೇಜ್ ಆಗೋದಿಲ್ಲ, ಕೆಲವೊಂದು ಸ್ಟೇಜಿಗೆ ಅದು ಅರೆಸ್ಟ್ ಆಗಿರುತ್ತೆ ಅಂತ ನಾವು ಕಲ್ತಿದ್ದೀವಿ. ಸೊ ಇಲ್ಲಿ ಕನ್ಫ್ಯೂಷನ್ ಎಲ್ಲಾಗುತ್ತೆ ಅಂದರೆ, ನಾವು ಎಗ್ ಅಂತ ಕರಿತೀವಿ ಅಥವಾ ಊವಮ್ ಅಂತೀವಿ ಅಥವಾ ಊವ ಆರ್ ಊಟಿಡ್. ಸೊ ಈ 4 ಹೆಸರನ್ನು ನಾವು ರೆಫರ್ ಮಾಡ್ತಿರೋದು ಒಂದೇ ಸ್ಟ್ರಕ್ಚರಿಗೆ. ಯಾವುದದು ಸ್ಟ್ರಕ್ಚರು, ಜನರಲ್ ಆಗಿ ದಟ್ ಈಸ್ ನಥಿಂಗ್ ಬಟ್ ದ ಫೀಮೇಲ್ ಗ್ಯಾಮೆಟ್. ಬಟ್ ಇಲ್ಲಿ ಟ್ವಿಸ್ಟ್ ಇದೆ ಆ್ಯಂಡ್ ದಿಸ್ ಟ್ವಿಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಅರ್ಥ ಆಗಬೇಕು. ಏನಪ್ಪ ಟ್ವಿಸ್ಟ್ ಅಂತಂದರೆ, ವಿ ಹ್ಯಾವ್ ಸ್ಟಡಿಡ್ ದ ಓವರಿ ಸ್ಟ್ರಕ್ಚರ್, ಹೌದಾ? ಓವರಿನಲ್ಲಿ ಏನಾಗುತ್ತೆ, ಇಫ್ ದಿಸ್ ಈಸ್ ದ ಓವರಿನಲ್ಲಿ ಏನು ಕಾಣಿಸುತ್ತೆ, ದ ಫಾಲಿಕಲ್ಸ್, ಡಿಫ್ರೆಂಟ್ ಸ್ಟೇಜಸ್ನಲ್ಲಿರುವಂತಹ ಫಾಲಿಕಲ್ಸು ಇರ್ತವೆ, ಅದು ನಮಗೆ ಕಾಣಿಸುತ್ತೆ ಅಂತ ಹೇಳಿದ್ವಿ. ಯಾವ್ಯಾವುದು, ಪ್ರೈಮಾರ್ಡಿಯಲ್, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ಗ್ರಾಫಿಯನ್ ಫಾಲಿಕಲ್, ಹೌದಾ? ಗ್ರಾಫಿಯನ್ ಫಾಲಿಕಲ್ವರೆಗೂ ನಮ್ಗೆ ಗೊತ್ತಿದೆ. ಫಸ್ಟ್ ಒಂದು ಪ್ರೈಮಾರ್ಡಿಯಲ್ ಫಾಲಿಕಲ್ ಆಗುತ್ತೆ, ಅಲ್ಲಿಂದ ಒಂದು ಪ್ರೈಮರಿ ಫಾಲಿಕಲ್ ಆಗುತ್ತೆ, ದೆನ್ ಸೆಕೆಂಡರಿ ಫಾಲಿಕಲ್ ಆಗುತ್ತೆ, ದೆನ್ ಟರ್ಷರಿ ಫಾಲಿಕಲ್. ಟರ್ಷರಿ ಫಾಲಿಕಲ್ ಬೆಳೀತಾ ಇದರಲ್ಲಿ ಕ್ಯಾವಿಟಿ ಬೆಳೆಯುತ್ತೆ, ದೆನ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಅ ಗ್ರಾಫಿಯನ್ ಫಾಲಿಕಲ್. ಟರ್ಷರಿ ಫಾಲಿಕಲನ್ನೇ ಕಂಪ್ಲೀಟಾಗಿ ಗ್ರೋತ್ ಆದಮೇಲೆ ನಾವು ಅದಕ್ಕೆ ಗ್ರಾಫಿಯನ್ ಫಾಲಿಕಲ್ ಅಂತ ಕರಿತೀವಿ, ಕರೆಕ್ಟಾ? ನೆಕ್ಸ್ಟ್ ಏನಾಗುತ್ತೆ, ಒಂದು ಸತಿ ಗ್ರಾಫಿಯನ್ ಫಾಲಿಕಲ್ ಆಯಿತು ಅಂದರೆ ಏನಾಗಬೇಕು, LH ಸರ್ಜ್ ಆಗಿ ಓವ್ಯುಲೇಷನ್ ಆಗುತ್ತೆ. ಓವ್ಯುಲೇಷನನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ, ದ ರಿಲೀಸ್ ಆಫ್ ಎಗ್ ಆರ್ ಓವಮ್ ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್. ಇದು ನಮಗೆ ಡೆಫಿನೇಷನ್ ಸಿಕ್ಬಿಡುತ್ತೆ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ. ಬಟ್ ಟ್ವಿಸ್ಟ್ ಎಲ್ಲಿ ಬರುತ್ತೆ ಅಂದರೆ, ಲಿಸನ್ ಕೇರ್ಫುಲಿ. ಅಲ್ಟಿಮೇಟ್ಲಿ ಈ ಎಲ್ಲ ಫಾಲಿಕಲ್ಸ್ನಲ್ಲಿ ಏನಿದೆ, ಈ ಎಲ್ಲ ಫಾಲಿಕಲ್ಸ್ನಲ್ಲಿ ಡೆವಲಪಿಂಗ್ ಎಗ್ ಇದೆ, ಹೌದಾ? ಡೆವಲಪಿಂಗ್ ಎಗ್. ಈ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಮತ್ತು ಗ್ರಾಫಿಯನ್ ಫಾಲಿಕಲ್ ಆಗಬೇಕಾದ್ರೆ ಫಾಲಿಕಲ್ ಬೆಳೀತಾ ಅದರ ಒಳಗಡೆ ಇರುವಂತಹ ಎಗ್ ಕೂಡ ಗ್ರೋತ್ ಆಗ್ತಾ ಇರುತ್ತೆ. ಇದನ್ನು ನಾವು ಊಜೆನೆಸಿಸ್ನಲ್ಲಿ ಕಲ್ತಿದ್ದೀವಿ. ಊಜೆನೆಸಿಸ್ ಹೆಂಗೆ, ಊಜೆನೆಸಿಸ್ ಇಟ್ ಸ್ಟಾರ್ಟ್ಸ್ ವಿತ್ ಊಗೋನಿಯಲ್ ಸೆಲ್. ಇದನ್ನು ನಾವಿಲ್ಲಿ ರಿಪ್ರೆಸೆಂಟ್ ಮಾಡಿಬಿಡೋಣ, ಊಗೋನಿಯಲ್ ಸೆಲ್. ಸೊ ಗರ್ಲು ಇವನ್ ಇನ್ನು ಹೊಟ್ಟೆಯಲ್ಲಿರುವಾಗಲೇ ಓವರಿನಲ್ಲಿ ಫಿಕ್ಸ್ಡ್ ನಂಬರ್ ಆಫ್ ಊಗೋನಿಯಲ್ ಸೆಲ್ಸ್ ಫಾರ್ಮ್ ಆಗ್ತವೆ. ಈ ಊಗೋನಿಯಲ್ ಸೆಲ್ಸ್ ಏನು ಮಾಡ್ತವೆ, ಮೈಟೋಸಿಸ್ ಆಗಿ, ಓಕೆ, ದೇ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮೈಟೋಸಿಸ್. At the same time they will start accumulating the nutrients and they now become the primary oocyte. ಇದೇನಾಯ್ತು ಇವಾಗ, ಪ್ರೈಮರಿ oocyte. ಇದೇನು, ಇದು ಊಗೋನಿಯಲ್ ಸೆಲ್, ಓಕೆ, ಊಗೋನಿಯಲ್ ಸೆಲ್. ಕನ್ಫ್ಯೂಷನ್ ಇದ್ದರೆ ಊಜೆನೆಸಿಸ್ ವಿಡಿಯೋ ನೋಡ್ಬೋದು. ಸೊ ಪ್ರೈಮರಿ oocyte ಆಯಿತಾ. ಪ್ರೈಮರಿ oocyte ವೆದರ್ ಇಟ್ ಈಸ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್, ಪ್ರೈಮರಿ oocyte ಯಾವ ಸ್ಟೇಜ್ನಲ್ಲಿರುತ್ತೆ, ಇಟ್ ಈಸ್ ಆಲ್ವೇಸ್ ದ ಡಿಪ್ಲಾಯ್ಡ್. ಸೊ ಪ್ರೈಮರಿ oocyte ನೆಕ್ಸ್ಟ್ ಏನನ್ನು ಫಾರ್ಮ್ ಮಾಡಬೇಕು, ಫೀಮೇಲ್ ಗ್ಯಾಮೆಟನ್ನು. ಸೊ ಫೀಮೇಲ್ ಗ್ಯಾಮೆಟ್ ಹೆಂಗಿರುತ್ತೆ, ಹ್ಯಾಪ್ಲಾಯ್ಡ್ ಇರುತ್ತೆ. ಸೊ ಪ್ರೈಮರಿ oocyte ಇಟ್ ಹ್ಯಾಸ್ ಟು ಅಂಡರ್ಗೋ ಮೈಟೋಸಿಸ್ ಆರ್ ಮಿಯೋಸಿಸ್. ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಅಂಡರ್ಗೋ ಮಿಯೋಸಿಸ್.
ಅಂದ್ರಷ್ಟೇ ಡಿಪ್ಲಾಯ್ಡ್ ಇರೋದು ಹೆಪ್ಲಾಯ್ಡ್ ಆಗುತ್ತೆ. ಬಟ್ ನಮಗೆ ಗೊತ್ತಿದೆ ಮಿಯೋಸಿಸ್ ಆಗಬೇಕು ಅಂದರೆ ಮಿಯೋಸಿಸ್ 1 ಕಂಪ್ಲೀಟ್ ಆಗಬೇಕು, ಮಿಯೋಸಿಸ್ 2 ಕಂಪ್ಲೀಟ್ ಆಗಬೇಕು, ಅಂದ್ರಷ್ಟೇ ಒಂದು ಕಂಪ್ಲೀಟ್ ಮಿಯೋಸಿಸ್ ಪೂರ್ತಿ ಕಂಪ್ಲೀಟ್ ಆದಂಗೆ. ಸೊ ದಿಸ್ ಪ್ರೈಮರಿ oocyte ಇಟ್ ವಿಲ್ ಅಂಡರ್ಗೋ ಮಿಯೋಸಿಸ್ 1. ಸೊ ಮಿಯೋಸಿಸ್ 1 ಆದಾಗ ಇಲ್ಲಿ ಅನ್ಈಕ್ವಲ್ ಡಿವಿಷನ್ ಆಗಿ ಒಂದು ದೊಡ್ಡದಾದಂತಹ ಸೆಕೆಂಡರಿ oocyte ಓಕೆ ಆ್ಯಂಡ್ 1 ಸ್ಮಾಲ್ ಪೋಲಾರ್ ಬಾಡಿ ಅಂತ ಫಾರ್ಮ್ ಆಗಿತ್ತು. ನೆನಪಿದೆಯಾ? ಸ್ಕಿಪ್ ಮಾಡಿ ನೋಡಬೇಡಿ, ರೈಟ್? ಸೊ ಮಿಯೋಸಿಸ್ 1 ಆದಮೇಲೆ ಪ್ರೈಮರಿ oocyte ಇರೋದು ಸೆಕೆಂಡರಿ oocyte ಆಯಿತು. ನಾವು ಟೆಲ್ ಮಿ, ಈ ಕ್ವಶನ್ ಮುಗಿದ ತಕ್ಷಣ ವಿಡಿಯೋನ ಮ್ಯೂಟ್ ಮಾಡಿ ಆನ್ಸರ್ ಹೇಳಿ ಮತ್ತೆ ನೀವು ಅನ್ಮ್ಯೂಟ್ ಮಾಡಬೇಕು. ಪ್ರೈಮರಿ oocyte ಮಿಯೋಸಿಸ್ 1 ಆದಮೇಲೆ ಸೆಕೆಂಡರಿ oocyteನ್ನು ಏನು ಫಾರ್ಮ್ ಮಾಡುತ್ತೆ? ಸೆಕೆಂಡರಿ oocyte ವೆದರ್ ಇಟ್ ಈಸ್ ಹೆಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್? ದ ಆನ್ಸರ್ ಶುಡ್ ಬಿ ಇಟ್ ಈಸ್ ಹೆಪ್ಲಾಯ್ಡ್. ಯಾಕೆ? ಮಿಯೋಸಿಸ್ 1ನಲ್ಲಿ ರಿಡಕ್ಷನಲ್ ಡಿವಿಷನ್ ಆಲ್ರೆಡಿ ಆಗಿಬಿಟ್ಟಿರುತ್ತೆ. ಸೊ ಈ ಸೆಕೆಂಡರಿ oocyte ಏನು ಮಾಡುತ್ತೆ? ನೆಕ್ಸ್ಟು ಇದು ಮಿಯೋಸಿಸ್ 2 ಕಂಪ್ಲೀಟ್ ಮಾಡಿ ಇಟ್ ವಿಲ್ ಫಾರ್ಮ್ ಅ ಎಗ್, ಕರೆಕ್ಟಾ? ಆ್ಯಂಡ್ 1 more small polar body. Now this egg is also haploid. ಯಾಕೆ? ಮಿಯೋಸಿಸ್ 2 ಅಂತಂದರೆ ಅಗೇನ್ ಅದು ಇಕ್ವೇಷನಲ್ ಡಿವಿಷನ್ ಆಗಿರುತ್ತೆ. ಸೊ ಮೈಟೋಸಿಸ್ ಮತ್ತು ಮಿಯೋಸಿಸ್ ಕಾನ್ಸೆಪ್ಟು ಇಲ್ಲಿ ತುಂಬ ಯೂಸ್ ಆಗುತ್ತೆ, ಕರೆಕ್ಟಾಗಿ ಗೊತ್ತಿರಬೇಕು. ಸಿ, ಈ ಎಗ್ಗನ್ನು ಫಿಮೇಲ್ ಗ್ಯಾಮೆಟ್ ಅಂತ ಏನು ರೆಫರ್ ಮಾಡ್ತೀವಿ, ಇದನ್ನು ನೀವು ಓವಮ್ ಅಂತಲೂ ಕರಿಬೋದು. OVUM. ಓವಮ್ ಅದೇ ಪ್ಲೂರಲ್ ಆದರೆ ಓವಾ, ಅಥವಾ ಇದನ್ನು ಊಟಿಡ್ ಅಂತಲೂ ಕರಿತೀವಿ. ಹಾಗೆ ಸ್ಪರ್ಮ್ಯಾಟಿಡ್ ಅಂತೀವಲ್ಲ, ಹಾಗೆ ಊಟಿಡ್, ರೈಟ್? ನಾವು ಇದು ಫುಲ್ ಪ್ರೊಸೆಸ್ ಆಯಿತು ಅಂದರೆ ಒಂದು oogoneal ಸೆಲ್ಲಿಂದ ಅಥವಾ ಒಂದು ಪ್ರೈಮರಿ oocyteಯಿಂದ, ನಾಟ್ oogoneal, ಒಂದು ಪ್ರೈಮರಿ oocyteಯಿಂದ ಇಲ್ಲಿ ಒಂದೇ ಒಂದು ಫಿಮೇಲ್ ಗ್ಯಾಮೆಟ್ ಫಾರ್ಮ್ ಆಗ್ತಾ ಇದೆ. ಅದೇ ನೀವು ಸ್ಪರ್ಮ್ಯಾಟೋಜೆನೆಸಿಸ್ ತಗೊಂಡ್ರೆ ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ 4 ಸ್ಪರ್ಮ್ಯಾಟಿಡ್ಸ್ ಅಲ್ಲಿ ಫಾರ್ಮ್ ಆಗಿದ್ವು. ಓಕೆ, ನಾವು ಇದನ್ನು ಇವಾಗ ಇಲ್ಲಿ ಅಪ್ಲೈ ಮಾಡಿ. ಪ್ರೈಮರಿ ಮತ್ತು ಸೆಕೆಂಡರಿ ಫಾಲಿಕಲ್ಸ್ ಇದ್ದಾಗ, ಪ್ರೈಮರಿ ಫಾಲಿಕಲ್ಸ್, ಸೆಕೆಂಡರಿ ಫಾಲಿಕಲ್ಸ್ ಎಲ್ಲ ಇದ್ದಾಗ, ಈ ಪ್ರೈಮರಿ oocyte ಏನಿರುತ್ತಲ್ಲ, ಪ್ರೈಮರಿ oocyte ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಫಾಲಿಕಲ್, ಈ ಫಾಲಿಕಲ್ ಬೆಳೀತಾ ಪ್ರೈಮರಿ oocyte ಮಿಯೋಸಿಸ್ 1 ಕಂಪ್ಲೀಟ್ ಇನ್ನೂ ಆಗಿರೋದಿಲ್ಲ, ಅದು ಪ್ರೋಫೇಸ್ 1ಅಲ್ಲೇ ಏನಾಗಿರುತ್ತೆ? ಸ್ಟ್ರಕ್ ಆಗಿರುತ್ತೆ, ಕರೆಕ್ಟಾ? ಸೊ ಈ ಗ್ರಾಫಿನ್ ಫಾಲಿಕಲ್ ಬರೋ ಅಷ್ಟರಲ್ಲಿ ಇದೇನು ಎಗ್ ಇದೆಯಲ್ಲ, ಡೆವಲಪಿಂಗ್ ಎಗ್ಗು, ಇದು ಯಾವ ಸ್ಟೇಜಲ್ಲಿ ಇರುತ್ತೆ? ಸೆಕೆಂಡರಿ oocyte ಸ್ಟೇಜ್ನಲ್ಲಿ ಇರುತ್ತೆ. ರಿಮೆಂಬರ್, ಸೊ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ, ಫಾಲಿಕಲ್ಸು ಇನಿಷಿಯಲ್ ಸ್ಟೇಜಸ್ ಇದ್ದಾಗ ಪ್ರೈಮರಿ oocyte ಇತ್ತು, ಕರೆಕ್ಟಾ? ಪ್ರೈಮರಿ oocyteನ್ನು ಹೊಂದಿರುವಂತಹ ಫಾಲಿಕಲ್ಸು FSH ಮತ್ತು LH ಏನು ಸ್ಟಿಮ್ಯುಲೇಟ್ ಆದ ತಕ್ಷಣ ಫಾಲಿಕ್ಯುಲರ್ ಗ್ರೋತ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ? ಈ ಪ್ರೈಮರಿ oocyte ಕೂಡ ಸ್ಟಿಮ್ಯುಲೇಟ್ ಆಗಿ ಇಟ್ ವಿಲ್ ಕಂಪ್ಲೀಟ್ಸ್ ಇಟ್ಸ್ ಮಿಯೋಸಿಸ್ 1. ಮಿಯೋಸಿಸ್ 1ನಲ್ಲಿನೂ ಕರೆಕ್ಟಾಗಿ ಹೇಳಬೇಕಂದ್ರೆ ಪ್ರೋಫೇಸ್ 1, ಅದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಬೈ ದ ಟೈಮ್ ದ ಫಾಲಿಕಲ್ ರೀಚಸ್ ದ ಗ್ರಾಫಿಯನ್ ಫಾಲಿಕಲ್, ಈ ಸ್ಟೇಜಿಗೆ ಬರೋ ಅಷ್ಟರಲ್ಲಿ ಎಗ್ ಯಾವ ಸ್ಟೇಜಿಗೆ ಬಂದಿರುತ್ತೆ? ಸೆಕೆಂಡರಿ oocyte ಸ್ಟೇಜಿಗೆ ಬಂದಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್. ಗ್ರಾಫಿಯನ್ ಫಾಲಿಕಲ್ನಲ್ಲಿ ಡೆವಲಪಿಂಗ್ ಫೀಮೇಲ್ ಗ್ಯಾಮೆಟ್ ಯಾವ ಸ್ಟೇಜ್ನಲ್ಲಿ ಇರುತ್ತೆ? ಸೆಕೆಂಡರಿ oocyte ಸ್ಟೇಜಿಗೆ ಬಂದು ಅದು ಸ್ಟಾಪ್ ಆಗಿರುತ್ತೆ, ಪ್ರೊಸೆಸ್ ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ. ಸೆಕೆಂಡರಿ oocyte ಸ್ಟೇಜಿಗೆ ಬಂದಮೇಲೆ ಮಿಯೋಸಿಸ್ ಯಾವ ಸ್ಟೇಜಿಗಲ್ಲಿ ಸ್ಟಾಪ್ ಆಗಬೇಕು? ಮೆಟಾಫೇಸ್ ಸ್ಟೇಜಿಗೆ ಸ್ಟಾಪ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಮಿಯೋಸಿಸ್ 1ನಲ್ಲಿ ಪ್ರೋಫೇಸ್ 1ಗೆ ಸ್ಟಾಪ್ ಆಗಿರುತ್ತೆ, ಸ್ಟಿಮ್ಯುಲೇಷನ್ ಆದಮೇಲೆ ಪ್ರೊಸೆಸ್ ಕಂಪ್ಲೀಟ್ ಆಗಿ ಸೆಕೆಂಡರಿ oocyte ಆಗುತ್ತೆ. ಸೆಕೆಂಡರಿ oocyte ಮಿಯೋಸಿಸ್ 2 ಕಂಪ್ಲೀಟ್ ಮಾಡ್ತಾ ಮೆಟಾಫೇಸ್ 2ಗೆ ಅದು ಅರೆಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ನಾವು ಸೆಕೆಂಡರಿ oocyte ಅಂತಲೇ ಕನ್ಸಿಡರ್ ಮಾಡ್ತೀವಿ. ಐ ಹೋಪ್ ನೋ ಕನ್ಫ್ಯೂಷನ್. ಸೊ ನಿಮಗೆ ಇಷ್ಟೊತ್ತು ನಾನು ಹೇಳಿರೋದು ಏನೂ ಗೊತ್ತಾಗ್ತಿಲ್ಲ ಮ್ಯಾಮ್ ಅಂತಂದರೆ ಅಟ್ಲೀಸ್ಟ್ ಒಂದು ಪಾಯಿಂಟ್ ಆದರೂ ನೆನ್ಪಿಟ್ಕೊಳ್ಳಿ. ಏನದು?
ಗ್ರಾಫಿನ್ ಫಾಲಿಕಲ್ನಲ್ಲಿ ಇರುವಂತಹ ಏನು ಡೆವಲಪಿಂಗ್ ಫೀಮೇಲ್ ಗ್ಯಾಮೆಟ್ ಇದೆ ಅದಿನ್ನೂ ಎಗ್ ಆಗಿರೋದಿಲ್ಲ, ಅದು ಸೆಕೆಂಡರಿ oocyte ಸ್ಟೇಜಿಗಿರುತ್ತೆ. ಸೊ ಒಂದ್ಸತಿ ಓವ್ಯುಲೇಷನ್ ಆಯಿತು ಅಂತಂದರೆ ದ ರಿಲೀಸ್ ಆಫ್ ಎಗ್ ಅಂತ ನಾವೇನು ಹೇಳ್ತೀವಿ. ಸೊ ಈ ಎಗ್ಗು ಓವರಿಯಿಂದ ಏನು ರಿಲೀಸ್ ಆಗುತ್ತಲ್ಲ ಹೊರಗಡೆ, ಇದು ಗ್ರಾಫಿನ್ ಫಾಲಿಕಲ್ ರಪ್ಚರ್ ಆಯಿತು. ಸೊ ದಿಸ್ ಎಗ್ ವಾಟ್ ವಿ ರೆಫರ್ ಆ್ಯಸ್, ಯೂಶ್ವಲಿ ವಿ ರೆಫರ್ ಇಟ್ ಆ್ಯಸ್ ಎ ಎಗ್. ಅದು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಫ್ಯಾಲೋಪಿಯನ್ ಟ್ಯೂಬ್, ಫಿಂಬ್ರೆ ಇರುತ್ತಲ್ಲ, ಫಿಂಬ್ರೆ ಮೂಲಕ ಇದು ಫ್ಯಾಲೋಪಿಯನ್ ಟ್ಯೂಬನ್ನು ರೀಚ್ ಆಗುತ್ತೆ. ಕರೆಕ್ಟಾ? ಸೊ ಓವ್ಯುಲೇಷನ್ ಆದಾಗ ಗ್ರಾಫಿನ್ ಫಾಲಿಕಲಿಂದ ಹೊರಗಡೆ ಬರೋದು ಎಗ್ ಅಲ್ಲ, ಸೆಕೆಂಡರಿ oocyte. ನಮಗೆ ಕನ್ವಿನಿಯೆಂಟ್ ಆಗಲಿ ಅಂತ, ಈಸಿಯಾಗಿ ಅರ್ಥ ಆಗಲಿ ಅಂತ ನಾವೇನು ಹೇಳ್ಬಿಡ್ತೀವಿ, ರಿಲೀಸ್ ಆಫ್ ಓವಮ್, ರಿಲೀಸ್ ಆಫ್ ಎಗ್ ಫ್ರಮ್ ದ ಗ್ರಾಫಿನ್ ಫಾಲಿಕಲ್. ಅದಿನ್ನೂ ಎಗ್ ಸ್ಟೇಜಿಗೆ ಬಂದಿರೋದಿಲ್ಲ, ಮೆಟಾಫೇಸ್ 2ಗೆ ಅರೆಸ್ಟ್ ಆಗಿರುತ್ತೆ. ಅದು ಯಾವ ಸ್ಟೇಜು ಅದ್ರ ಹಿಂದಿಂದು, ಸೆಕೆಂಡರಿ oocyte. ಸೊ ಗ್ರಾಫಿನ್ ಫಾಲಿಕಲಿಂದ ಹೊರಗಡೆ ಬರೋದು ಸೆಕೆಂಡರಿ oocyte. ಸೊ ನಾವೇನಿಲ್ಲಿ ಹೆಡ್ಡಿಂಗ್ ಹಾಕಿದ್ದೀವಲ್ಲ, ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಓವಮ್ ಅಂತ ಅಥವಾ ಎಗ್ ಅಂತ, ನಾವು ಸ್ಟಡಿ ಮಾಡ್ತಿರೋದು ಈ ಸ್ಟೇಜನ್ನು. ಅಂದರೆ ಗ್ರಾಫಿನ್ ಫಾಲಿಕಲಿಂದ ಹೊರಗಡೆ ಬಂದಮೇಲೆ ಏನು ಸೆಕೆಂಡರಿ oocyte ಇದೆಯಲ್ಲ, ಇದು ನಾವು ಇದೇ ಗ್ಯಾಮೆಟ್ ಏನಾಗುತ್ತೆ ಮುಂದೆ, ಇದೇ ಸ್ಟ್ರಕ್ಚರು ಫಾಲೋಪಿಯನ್ ಟ್ಯೂಬನ್ನು ರೀಚ್ ಆಗಿ ಸಿಲಿಯೇಟೆಡ್ ಎಪಿಥೀಲಿಯಂ ಮೂಲಕ ಅದು ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬಿಗೆ ರೀಚ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿಂದ ಸ್ಪರ್ಮ್ ಎಂಟರ್ ಆಗುತ್ತೆ. ಸೊ ದಿಸ್ ಸ್ಟ್ರಕ್ಚರ್ ವಿ ವಿಲ್ ಸ್ಟಡಿ ನೌ. We will consider it as a female gamete only, but it is in the secondary oocyte stage. ಇದೇ ವಿಡಿಯೋದಲ್ಲಿ ಅದು ಸೆಕೆಂಡರಿ oocyte ಇಂದ ನೆಕ್ಸ್ಟ್ ಎಗ್ ಆಗೋದನ್ನು ಕೂಡ ನಾನಿಲ್ಲಿ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸೆಕೆಂಡರಿ oocyte. ಸೊ ಸೆಕೆಂಡರಿ oocyte ಈಸ್ ನಥಿಂಗ್ ಬಟ್ ಅ ಸೆಲ್. ಕರೆಕ್ಟಾ? ಯಾಕಂದರೆ ಇವೆಲ್ಲವೂ ಸೆಲ್ಸೇ ನಾವು ಓದ್ತಾ ಇರೋದು. ಡಿಪ್ಲಾಯ್ಡ್ ಸೆಲ್ಸ್ ಇದ್ದಾವೆ, ಹೆಪ್ಲಾಯ್ಡ್ ಆಗಲಿಕ್ಕೆ ಅವು ಮಿಯೋಸಿಸನ್ನು ಮಾಡ್ತಾ ಇದ್ದಾವೆ, ಬಟ್ ಅಲ್ಟಿಮೇಟ್ಲಿ ದೇ ಆರ್ ಆಲ್ಸೋ ದ ಸೆಲ್ಸ್. ಸೊ ಸೆಲ್ ಅಂದರೆ ಅಲ್ಲಿ ಏನಿರಬೇಕು, ಪ್ಲಾಸ್ಮಾ ಮೆಂಬ್ರೇನ್ ಅಂತೂ ಇರಲೇಬೇಕು. ಕರೆಕ್ಟಾ? ದಿಸ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್. ಇಲ್ಲಿ ಅದನ್ನು ನಾವು ಲೆಮಾ ಅಂತ ಕರಿತೀವಿ. ಅಂದರೆ ಏನು, ಓವಮನ್ನು ರೆಫರ್ ಮಾಡ್ತಾ ಇದೆ. ಲೆಮಾ ಅಂದರೆ ಏನು, ಲೇಯರ್. ಸೊ ದಿಸ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಫೀಮೇಲ್ ಗ್ಯಾಮೆಟ್. ನಾನಿಲ್ಲಿ ಸೆಕೆಂಡರಿ oocyte ಹೇಳಲ್ಲ ಮತ್ತು ಎಗ್ಗನ್ನು ಹೇಳಲ್ಲ, ಫೀಮೇಲ್ ಗ್ಯಾಮೆಟ್ ಅಂತ ಜನರಲ್ ಆಗಿ ಹೇಳ್ತಿದ್ದೀನಿ. ಸಿ, ಪ್ಲಾಸ್ಮಾ ಮೆಂಬ್ರೇನ್ ಇದೆ ಅಂತಂದರೆ ಒಳಗಡೆ ಏನಿರಬೇಕು, ಆಬ್ವಿಯಸ್ಲಿ ಒಳಗಡೆ ಸೈಟೋಪ್ಲಾಸಮ್ ಅಂತೂ ಇರಲೇಬೇಕು. ಕರೆಕ್ಟಾ? ನೋ, ದಿಸ್ ಈಸ್ ದ ಸೈಟೋಪ್ಲಾಸಮ್. ಇದಂತೂ ಬೇಸಿಕ್ ಸ್ಟ್ರಕ್ಚರ್. ಇನ್ನೂ ಒಂದು ಸ್ಟ್ರಕ್ಚರ್ ಬಿಟ್ವಿ, ಯಾವುದದು, ನ್ಯೂಕ್ಲಿಯಸ್. ಇನ್ ಕೇಸ್ ಆಫ್ ಫೀಮೇಲ್ ಗ್ಯಾಮೆಟ್ ಎಗ್ಗು ಸೆಂಟರಲ್ಲಿ ಇರೋದಿಲ್ಲ, ಸೆಂಟರನ್ನು ಬಿಟ್ಟು ಸ್ವಲ್ಪ ಟುವರ್ಡ್ಸ್ ದ ಪೆರಿಫೆರಿ ಕಾರ್ಟೆಕ್ಸ್ ರೀಜನ್ನಲ್ಲಿ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದ ನ್ಯೂಕ್ಲಿಯಸ್. ಓಕೆ, ಇದು ಬೇಸಿಕ್ ಆಯಿತು. ನೆಕ್ಸ್ಟ್ ಇದ್ರ ಹೊರಗಡೆ ಬಂದರೆ, ಫಿಮೇಲ್ ಗ್ಯಾಮೆಟದ್ದು ಹೊರಗಡೆ ಬಂದರೆ ಇಲ್ಲಿ ಮೆಂಬ್ರೇನ್ಸ್ ಇರ್ತವೆ. ಓಕೆ, ಇಲ್ಲಿ ಬರುವಂತಹ ಫಸ್ಟ್ ಲೇಯರ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಝೋನಾ ಪೆಲುಸಿಡಾ. ಸೊ ಪ್ಲಾಸ್ಮಾ ಮೆಂಬ್ರೇನದ್ದು ಹೊರಗಡೆ ಏನಿರುತ್ತೆ ಅಂತಂದರೆ ವಿ ವಿಲ್ ಗೆಟ್ ಅ ನಾನ್ ಸೆಲ್ಯುಲಾರ್ ಲೇಯರ್. ಅಂದರೆ ಇಲ್ಲಿ ಈ ಲೇಯರ್ನಲ್ಲಿ ಯಾವುದೇ ಸೆಲ್ಸ್ ಅಂತ ಇರೋದಿಲ್ಲ. ಇಟ್ ಈಸ್ ಜಸ್ಟ್ layer which is made up of a glycoprotein. So it is a non-cellular layer. What do we call this? Zona pellucida ಅಂತ ಕರಿತೀವಿ. ಝೋನಾ ಪೆಲುಸಿಡಾ ಎಲ್ಲಿಂದ ಬಂತು ಅಂತಂದರೆ, ಇದೇನು ಒಳಗಡೆ ಎಗ್ ಇದೆಯಲ್ಲ, ಡೆವಲಪಿಂಗ್ ಎಗ್ ಇದೆಯಲ್ಲ ಸೆಕೆಂಡರಿ oocyte ಸ್ಟೇಜ್ನಲ್ಲಿ, ಅದೇ ಎಗ್ಗು ಈ ಲೇಯರನ್ನು ಸಿಕ್ರೀಟ್ ಮಾಡಿರುತ್ತೆ. ಸೊ ದಿಸ್ ಡೆವಲಪಿಂಗ್ ಎಗ್ ಇಟ್ ಹ್ಯಾಸ್ ಸಿಕ್ರೀಟೆಡ್ ದ ಔಟರ್ಮೋಸ್ಟ್ ಲೇಯರ್. ಯಾವುದಿದು? ಝೋನಾ ಪೆಲುಸಿಡಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಝೋನಾ ಪೆಲುಸಿಡಾ ಹೊರಗಡೆ ನಿಮಗೆ ಕೆಲವೊಂದು ಸೆಲ್ಸ್ ಅರೇಂಜ್ ಆಗಿರ್ತವೆ. ಆ್ಯಂಡ್ ದೀಸ್ ಸೆಲ್ಸ್ ವಿ ಕಾಲ್ ಇಟ್ ಆ್ಯಸ್ ಅ ಕೊರೋನಾ ರೇಡಿಯೇಟಾ ಸೆಲ್ಸ್. ಓಕೆ, ಯಾಕೆ ಕೊರೋನಾ ರೇಡಿಯೇಟಾ ಸೆಲ್ಸ್? ಕೊರೋನಾ ಅಂದರೆ ನಾವು ಯೂಶ್ವಲಿ ಸೂರ್ಯನನ್ನು ರೆಫರ್ ಮಾಡಲಿಕ್ಕೆ ಕೊರೋನಾ ಅಂತ ವರ್ಡ್ ಯೂಸ್ ಮಾಡ್ತೀವಿ. ನಮ್ಮದು ಕೊರೋನಾ ಬೇರೆ. ಇವಾಗ 2021 ಇರೋರಿಗೆ ಕೊರೋನಾ ಅಂದ್ಬಿಟ್ರೆ ಕೊರೋನಾ ವೈರಸ್ ಅಂತ ಆಗುತ್ತೆ. ಇವನ್ ಕೊರೋನಾ ವೈರಸ್ ಸ್ಟ್ರಕ್ಚರ್ ಕೂಡ ಹೆಂಗೆ ತೆಗಿತಾರೆ, ಸರ್ಕಲ್ ಆಗಿ ಈ ರೀತಿ ಇರುತ್ತೆ ಕೊರೋನಾ ವೈರಸ್ ಸ್ಟ್ರಕ್ಚರ್ ಕೂಡ. ಕರೆಕ್ಟಾ? ಅಂದರೆ ಸಮಥಿಂಗ್ ಸೆಂಟರಲ್ಲಿ ಏನೋ ಸರ್ಕಲ್ ಇರುತ್ತೆ, ಅಲ್ಲಿಂದ ರೇಡಿಯೇಟಿಂಗ್ ಇರುತ್ತೆ ಅಂತ ಸ್ಟ್ರಕ್ಚರ್. ಇಲ್ಲಿಯೂ ಕೂಡ ಇವೇನು ಸೆಲ್ಸ್ ಇದಾವಲ್ಲ, ದೀಸ್ ಸೆಲ್ಸ್ ವಿ ಕಾಲ್ ಇಟ್ ಆ್ಯಸ್ ಕೊರೋನಾ ರೇಡಿಯೇಟಾ ಸೆಲ್ಸ್. ಓಕೆ,
ನಾವು ಯಾಕೆ ಈ ಹೆಸರು ಬಂತು ಕೊರೋನಾ ರೇಡಿಯೇಟಾ? ಜಸ್ಟ್ ಅ ಮಿನಿಟ್, I'll complete the structure. Now this is the corona radiata. See, ಇಲ್ಲೇನು ಗ್ರಾಫಿಯನ್ ಫಾಲಿಕಲ್ ಇತ್ತಲ್ಲ, ಗ್ರಾಫಿಯನ್ ಫಾಲಿಕಲ್ ಸ್ಟ್ರಕ್ಚರ್ ಹೆಂಗಿತ್ತು? ಇದು ಫುಲ್ ಒಂದು ಎನ್ಲಾರ್ಜ್ ಮಾಡಿ, ಗ್ರಾಫಿಯನ್ ಫಾಲಿಕಲ್, ಡೆವಲಪಿಂಗ್ ಎಗ್ ಅಥವಾ ಓವಮ್ ಇತ್ತ, ಇದ್ರ ಸುತ್ತಲೂ ಏನಿರುತ್ತೆ, ಇಲ್ಲಿ ಒಳಗಡೆ ಸೆಲ್ಸ್ ಇತ್ತು. ವಿ ಕಾಲ್ ಇಟ್ ಆಸ್ ಅ ಕ್ಯುಮುಲಸ್ ಊಫರಸ್. ಕ್ಯುಮುಲಸ್ ಊಫರಸ್ದು ಕೆಳಗಡೆ ನೀವು ಬಂದರೆ ಇಲ್ಲಿ ಆ್ಯಂಟ್ರಮ್ ಅಂತ ಇತ್ತು, ಕ್ಯಾವಿಟಿ ಇತ್ತು. ಸೊ ಇಲ್ಲೆಲ್ಲ ಏನಿದ್ದು ಹೇಳಿ, ಇಲ್ಲೆಲ್ಲ ಸೆಲ್ಸ್ ಇದ್ದು. ಯಾವ ಸೆಲ್ಸು? ಗ್ರ್ಯಾನುಲೋಸಾ ಸೆಲ್ಸ್. ಸೊ ವಾಟ್ ಆರ್ ದೀಸ್ ಗ್ರ್ಯಾನುಲೋಸಾ ಸೆಲ್ಸ್? ಫಾಲಿಕಲ್ಸ್ನಲ್ಲಿ ಏನು ಸೆಲ್ಸ್ ಇರ್ತಾವಲ್ಲ ಅದನ್ನೇ ನಾವು ಗ್ರ್ಯಾನುಲೋಸಾ ಸೆಲ್ಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಫಾಲಿಕ್ಯುಲರ್ ಸೆಲ್ಸ್. ಸೊ ಈ ಗ್ರಾಫಿಯನ್ ಫಾಲಿಕಲ್ಲು ಇಲ್ಲಿ ರಪ್ಚರ್ ಆಯ್ತಲ್ಲ, ರಪ್ಚರ್ ಆಗಿ ಇದು ಒಳಗಡೆ ಇರುವಂತಹ ಎಗ್ ಹೊರಗಡೆ ಬರಬೇಕಾದ್ರೆ ಅದರ ಜೊತೆ ಕೆಲವೊಂದು ಗ್ರ್ಯಾನುಲೋಸಾ ಸೆಲ್ಸ್ ಕೂಡ ಅದನ್ನು ಹಿಂಗೆ ಎಳ್ಕೊಂಡು ಬರುತ್ತೆ. ಯಾವುದು? ಇದೇ ಸೇಮ್ ಸ್ಟ್ರಕ್ಚರು. ಸೊ ಇದೇನು ಎಗ್ಗು ಗ್ರಾಫಿಯನ್ ಫಾಲಿಕಲಿಂದ ಕ್ಯುಮುಲಸ್ ಊಫರಸ್ಸಿಂದ ಹಿಂಗೆ ಹೊರಗಡೆ ಬರಬೇಕಾದ್ರೆ ಕೆಲವೊಂದು ಗ್ರ್ಯಾನುಲೋಸಾ ಸೆಲ್ಸನ್ನು ಹಿಂಗೆ ಜಕ್ಕೊಂಡು ಬರಬೇಕಾದ್ರೆ ಆ ಸೆಲ್ಸು ಸ್ವಲ್ಪ ರೇಡಿಯೇಟಿಂಗ್ ಸ್ಟೈಲ್ನಲ್ಲಿ ಕಾಣಿಸ್ತವೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಕೊರೋನಾ ರೇಡಿಯೇಟಾ. ಗೊತ್ತಾಯ್ತಾ? ಸೊ ಇದು ಫುಲ್ಲು ಒಂದು ಫೀಮೇಲ್ ಗ್ಯಾಮೇಟಿದ್ದು ಸ್ಟ್ರಕ್ಚರ್. ಓಕೆ, ನಾವು ಐ ಸೆಡ್ ಓವ್ಯುಲೇಷನ್ ಆದಮೇಲೆ ಹೊರಗಡೆ ಬರುವಂತಹ ಏನು ಫೀಮೇಲ್ ಗ್ಯಾಮೆಟ್ ಇದೆ ಅದು ಸೆಕೆಂಡರಿ ಊಸೈಟ್ ಸ್ಟೇಜ್ನಲ್ಲಿ ಇದೆ ಅಂತ ಹೇಳಿದೆ. ಸೆಕೆಂಡರಿ ಊಸೈಟ್ ಸ್ಟೇಜ್ಗಿಂತ ಮುಂಚೆ ಯಾವುದಿತ್ತು? ಪ್ರೈಮರಿ ಊಸೈಟ್ ಇತ್ತು. ಸೊ ಜಸ್ಟ್ ಕನ್ಸಿಡರ್, ಇಲ್ಲಿ ಸೆಕೆಂಡರಿ ಫಾಲಿಕಲ್ ಮತ್ತು ಇನಿಷಿಯಲ್ ಟರ್ಷರಿ ಫಾಲಿಕಲ್ನಲ್ಲಿ ಏನಾಗಿರುತ್ತೆ, ಇದೇನು ಪ್ರೈಮರಿ ಊಸೈಟ್ ಇದೆಯಲ್ಲ, ಪ್ರೈಮರಿ ಊಸೈಟು ಒಂದು ಪ್ರೈಮರಿ ಊಸೈಟು ಓಕೆ, ಮಿಯೋಸಿಸ್ 1 ಆದಾಗ ಇದು ಡಿವೈಡ್ ಆಗಬೇಕು ಅಂದ್ರೇನಷ್ಟೇ 2 ಸೆಲ್ಸ್ ಬರ್ತವೆ. ಅದು ಡಿವೈಡ್ ಆಗಬೇಕಾದ್ರೆ ಏನಾಗುತ್ತೆ, ಒಂದು ಮೇಜರ್ ಸೆಲ್ ಪಾರ್ಟನ್ನು ಇಟ್ಕೊಂಡು ಇನ್ನೊಂದು ನ್ಯೂಕ್ಲಿಯಸ್ಸಿಗೆ ಸ್ಮಾಲ್ ಸೈಟೋಪ್ಲಾಸಮ್ನ ಕೊಟ್ಟು ಅದನ್ನು ಸೈಡಿಗೆ ಸರಿಸ್ಬಿಡುತ್ತೆ. ಅದೇ ನಮಗೆ ಪೋಲಾರ್ ಬಾಡಿ ಅಂತ ಇಲ್ಲಿ. ಸೊ ಪ್ರೈಮರಿ ಊಸೈಟು ಡಿವೈಡ್ ಆದಾಗ ಒಂದು ಸ್ಮಾಲ್ ಅಮೌಂಟ್ ಆಫ್ ಸೈಟೋಪ್ಲಾಸಮನ್ನು ಮತ್ತು ನ್ಯೂಕ್ಲಿಯಸನ್ನು ಹೊರಗಡೆ ಹಾಕಿ ಅದನ್ನು ಪೋಲಾರ್ ಬಾಡಿ ಅಂತ ಹೊರಗಡೆ ಹಾಕಿ ಮೇಜರ್ ಸೈಟೋಪ್ಲಾಸಮ್ನ ಇಟ್ಕೊಂಡು ಅದರ ಒಳಗಡೆ ಜೆನೆಟಿಕ್ ಮಟೀರಿಯಲನ್ನು ನ್ಯೂಕ್ಲಿಯಸನ್ನು ಇಟ್ಕೊಂಡಿರುತ್ತೆ. ಸೊ ಸಾಕಷ್ಟು ಟೆಕ್ಸ್ಟ್ ಬುಕ್ಗಳಲ್ಲಿ ಡೆವಲಪಿಂಗ್ ಎಗ್ದು ಸ್ಟ್ರಕ್ಚರನ್ನು ನೋಡಿದರೆ ಸೈಡಿಗೆ ನಿಮಗಿಲ್ಲಿ ಏನು ಕಾಣಿಸುತ್ತೆ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಸೈಟೋಪ್ಲಾಸಮ್. ಓಕೆ, ಅದರ ಒಳಗಡೆ ಒಂದು ನ್ಯೂಕ್ಲಿಯಸ್. ಈ ಥರ ಸ್ಟ್ರಕ್ಚರ್ ನಿಮಗೆ ಸರ್ವೇ ಸಾಮಾನ್ಯವಾಗಿ ಬುಕ್ಸ್ನಲ್ಲಿ ಕಾಣುತ್ತೆ ಫೀಮೇಲ್ ಗ್ಯಾಮೆಟನ್ನು ಸ್ಟಡಿ ಮಾಡಬೇಕಾದ್ರೆ. ಇವನ್ ನೆಟ್ನಲ್ಲೂ ನೋಡಿದಾಗ ವಾಟ್ ಈಸ್ ದಿಸ್ ಈಸ್ ನಥಿಂಗ್ ಬಟ್ ದ ಪೋಲಾರ್ ಬಾಡಿ. ಹೆಂಗೆ ಬಂತು ಈ ಸ್ಟ್ರಕ್ಚರು? ಪ್ರೈಮರಿ ಊಸೈಟ್ ಸ್ಟೇಜ್ ಇದ್ದಾಗ ಅದು ಮಿಯೋಸಿಸನ್ನು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಅನ್ಇಕ್ವಲ್ ಡಿವಿಷನ್ ಆಗಿ ಜಾಸ್ತಿ ಸೈಟೋಪ್ಲಾಸಮ್ನ ಇಟ್ಕೊಂಡು ಅದು ಸೆಕೆಂಡರಿ ಊಸೈಟ್ ಆಗುತ್ತೆ. ಸ್ವಲ್ಪ ಅಮೌಂಟನ್ನು ತೆಗೆದು ಪೋಲಾರ್ ಬಾಡಿ ಇನ್ನೂ ಹಾಗೆ ಅಟ್ಯಾಚ್ಡ್ ಆಗೇ ಇರುತ್ತೆ. ಓಕೆ, ಇಷ್ಟನ್ನು ಮೊದಲು ನಾವು ಲೇಬ್ಲಿಂಗ್ ಮಾಡೋಣ. ನೆಕ್ಸ್ಟ್ ಸ್ಟೇಜ್ ಬಗ್ಗೆ ಹೇಳ್ತೀನಿ. ಸೊ ಲೇಬ್ಲಿಂಗ್ ಮಾಡೋಕ್ಕಿಂತ ಮುಂಚೆ ಐ ವಿಲ್ ಟೇಕ್ ಔಟ್ ದಿಸ್ ಪಾರ್ಟ್. ಓಕೆ, ಪೋಲಾರ್ ಬಾಡಿ ಆ್ಯಂಡ್ ಹಿಯರ್ ವಿಲ್ ಟೇಕ್ ಔಟ್ ದಿಸ್ ಪಾರ್ಟ್. ಓಕೆ, ಬಿಕಾಸ್ ಲೇಬ್ಲಿಂಗ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸೊ ಒಳಗಡೆಯಿಂದ ಹೊರಗೆ ಬರೋಣ. ಒಳಗಡೆಯಿಂದ ಫಸ್ಟ್ ಇದೇನಿದು ಪ್ಲಾಸ್ಮಾ ಮೆಂಬ್ರೇನ್, ಕರೆಕ್ಟಾ? ಹಿಯರ್ ಇಟ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್, ಕರೆಕ್ಟಾ? ನೆಕ್ಸ್ಟ್ ಈ ಪಾರ್ಟ್ ಏನಿದೆ, ದಿಸ್ ಈಸ್ ನಥಿಂಗ್ ಬಟ್ ದ ನ್ಯೂಕ್ಲಿಯಸ್. ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ನ್ಯೂಕ್ಲಿಯಸ್ ಮುಂದ್ಗಡೆ ಒಂದು ಹೆಸರಿರುತ್ತೆ. ಯಾವುದದು? ಜರ್ಮೈನಲ್ ವೆಸಿಕಲ್. ನಾವಿಲ್ಲಿ ಜರ್ಮೈನಲ್ ವೆಸಿಕಲ್ ಅಂತ ನ್ಯೂಕ್ಲಿಯಸ್ಸಿಗೆ ಹೇಳ್ತಾ ಇದ್ದೀವಿ. ಯಾಕಂದರೆ ಈ ಸ್ಟೇಜಿಗೆ ಇನ್ನೂ ಮಿಯೋಸಿಸ್ ಪ್ರೋಸೆಸ್ಸು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿತ್ತು ಅಂದರೆ ನಾವು ಅವಾಗ ಜೆನೆಟಿಕ್ ಮಟೀರಿಯಲ್ ಇರುವಂತಹ ಪೋರ್ಷನಿಗೆ ನ್ಯೂಕ್ಲಿಯಸ್ ಅಂತ ಹೇಳ್ತಿರ್ಬೋದಿತ್ತು. ಬಟ್ ಇಲ್ಲೇನಾಗಿದೆ, ಮೆಟಾಫೇಸ್ 2ಗೆ ಸೆಲ್ ಸೈಕಲ್ಲು ಇಲ್ಲಿ ಅರೆಸ್ಟ್ ಆಗಿರುತ್ತೆ. ಸೊ ನೀವು ಇದನ್ನು ಈ ಪಾರ್ಟನ್ನು ಎನ್ಲಾರ್ಜ್ ಮಾಡಿ ನೋಡಿದ್ರೆ ಏನನ್ಸುತ್ತೆ, ಇಲ್ಲಿರುವಂತಹ ಜೆನೆಟಿಕ್ ಮಟೀರಿಯಲ್ ಕ್ರೋಮೋಸೋಮ್ಸ್ ಏನಿರ್ತವೆ ಈ ರೀತಿ ಅರೇಂಜ್ ಆಗಿರ್ತವೆ. ಇಕ್ವೆಟೋರಿಯಲ್ ಪ್ಲೇನಿಗೆ ಹೀಗೆ ಅರೇಂಜ್ ಆಗಿರ್ತವೆ.
ಓಕೆ. ಸೊ ಇದು ನಂಬರ್ ಎಕ್ಸಾಕ್ಟ್ಲಿ ಹಾಕಿಲ್ಲ, ಯಾಕಂತಂದರೆ ಹೆಪ್ಲಾಯ್ಡ್ ಗ್ಯಾಮೆಟ್ ಅಂದರೆ ಇಲ್ಲಿ 23 ಇರಬೇಕು. ಅದು ನಾನು ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ ಹಾಕ್ತಾ ಇದ್ದೀನಿ. ಸೊ ಈ ಸೆಲ್ಲು ಇಂಟರ್ಮೀಡಿಯೇಟ್ ಸ್ಟೇಜ್ನಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ಎಗ್ ಆಗೋದು ನಮಗೆ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಆ ಸ್ಟೇಜ್ ಕಂಪ್ಲೀಟ್ ಆಗಿಬಿಡುತ್ತೆ. ಈ ಎಗ್ ಏನು ಫಾರ್ಮ್ ಆಗುತ್ತಲ್ಲ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಸ್ಟೇಜ್ ಕಂಪ್ಲೀಟ್ ಆಗಿ ಝೈಗೋಟ್ ಆಗಿಬಿಡುತ್ತೆ. ಅದಕ್ಕೆ ನಮಗೆ ಕನ್ವೀನಿಯೆಂಟ್ ಗೊತ್ತಾಗಲಿ ಅಂತ ನಾವು ಈ ಸ್ಟೇಜನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಈ ಸ್ಟೇಜ್ನಲ್ಲಿದ್ದಾಗ ಇನ್ನೂ ಪೂರ್ತಿಯಾಗಿ ಸೈಕಲ್ ಕಂಪ್ಲೀಟ್ ಆಗಿರೋದಿಲ್ಲ. ಅದಕ್ಕೆ ನಾವು ಇದನ್ನು ಪರ್ಫೆಕ್ಟಾಗಿ ನ್ಯೂಕ್ಲಿಯಸ್ ಅಂತ ಹೇಳಿದ್ರೂ ಜರ್ಮೈನಲ್ ವೆಸಿಕಲ್ ಅಂತ ಯಾಕೆ ಹೇಳ್ತಿದ್ವಿ, ಯಾಕಂದರೆ ಇನ್ನೂ ಕಂಪ್ಲೀಟಾಗಿ ಜೆನೆಟಿಕ್ ಮಟೀರಿಯಲ್ ಇಲ್ಲಿ ಸೆಲ್ ಡಿವಿಷನ್ನು ಆಗಿಲ್ಲ ಅಂತ ಅರ್ಥ. ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರ್ದು. ಅದೇ ನಾವು ಎಗ್ನ ತೋರಿಸ್ಬೇಕಾದ್ರೆ ನ್ಯೂಕ್ಲಿಯಸ್ ಅಂತ ಹೇಳಿಬಿಡ್ಬೋದಿತ್ತು, ಬಟ್ ಇಲ್ಲಿ ನ್ಯೂಕ್ಲಿಯಸ್ ಅಂತ ಹೇಳಿದ್ರೂ ನಾವು ಜರ್ಮೈನಲ್ ವೆಸಿಕಲ್ ಅಂತ ಅದನ್ನ ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸೆಲ್ ಸೈಕಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮಿಯೋಸಿಸ್ 2 ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಇಂಡಿಕೇಟ್ ಮಾಡೋಕ್ಕೆ. ನೆಕ್ಸ್ಟ್ ಓಪ್ಲಾಸಮ್. ಸೊ ಓಪ್ಲಾಸಮ್ ಎಲ್ಲಿದೆ? ಈ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಬಂದರೆ ನಮಗೇನು ಸಿಗುತ್ತೆ? ಓಪ್ಲಾಸಮ್ ಅಥವಾ ಸೈಟೋಪ್ಲಾಸಮ್. ಹೌದಾ? ನಾವು ವಾಟ್ ಈಸ್ ದಿಸ್ ಓಪ್ಲಾಸಮ್? ಸೈಟೋಪ್ಲಾಸಮ್ನಲ್ಲಿ ಏನೇನು ಇರಬೇಕು ಹೇಳಿ? ಸೈಟೋಪ್ಲಾಸಮ್ನಲ್ಲಿ ಮೇನ್ ವಾಟರ್ ಇರುತ್ತೆ, ಮತ್ತು ಸೆಲ್ ಆರ್ಗನಲೈಸ್ ಇರುತ್ತೆ, ರೆಸ್ಟ್ ಸೆಲ್ ಕಂಪೋಸಿಷನ್ಸ್ ಇರುತ್ತೆ. ಸೊ ನಾವು ಇಲ್ಲಿ ತಗೊಂಡ್ರೆ ಎಗ್ಗದು ಓಪ್ಲಾಸಮ್ ಅಂತ ತಗೊಂಡ್ರೆ ನಾವು ಸೆಲ್ ಆರ್ಗನಲೈಸ್ ಆಲ್ ಸೆಲ್ ಆರ್ಗನಲೈಸ್ ಆರ್ ಪ್ರೆಸೆಂಟ್. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ, ಗಾಲ್ಗಿ ಕಾಂಪ್ಲೆಕ್ಸ್. ಓಕೆ. ದೆನ್ ಮೈಟೋಕಾಂಡ್ರಿಯಾ. Now here you have to remember one point. ನೆಕ್ಸ್ಟು ಈ ಸೆಕೆಂಡರಿ oocyte ಸ್ಟೇಜ್ನಲ್ಲಿರುವಂತಹ ಏನು ಡೆವಲಪಿಂಗ್ ಗ್ಯಾಮೆಟು ಎಗ್ ಆಗಿ ಇದಕ್ಕೊಂದು ಸ್ಪರ್ಮ್ ಎಂಟರ್ ಆದ ತಕ್ಷಣ ಅದು ಕಂಪ್ಲೀಟ್ ಮಾಡಿಕೊಂಡು ಮೆಟಾಫೇಸ್ 2 ಕಂಪ್ಲೀಟ್ ಮಾಡಿಕೊಂಡು ಎಗ್ ಆಗಿ ಫಾರ್ಮ್ ಆಗಿ ಅಲ್ಲಿ ಫಲೀಕರಣ ಆಗಿ ಝೈಗೋಟ್ ಆಗುತ್ತೆ. ಸೊ ಝೈಗೋಟ್ ಆಗ್ತಿರೋದು ಯಾವ ಸೆಲ್ಲಲ್ಲಿ? ಮೇಜರ್ ಆಗಿ ಈ ಸೆಲ್ನಲ್ಲಿ. ಸೊ ಇದರಲ್ಲಿರುವಂತಹ ಏನು ಮೈಟೋಕಾಂಡ್ರಿಯಾ ಇದಾವಲ್ಲ, ನೆಕ್ಸ್ಟ್ ಅವು ಝೈಗೋಟಿಗೆ ಹೋಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ಮೈಟೋಕಾಂಡ್ರಿಯಾ ಯಾರಿಂದ ಬಂದಿದ್ದಾವೆ? ಮ್ಯಾಟರ್ನಲ್ ಆರ್ ಪ್ಯಾಟರ್ನಲ್? ದೇ ಆರ್ ಫ್ರಮ್ ದ ಮ್ಯಾಟರ್ನಲ್ ಸೈಡ್. ಯಾಕೆ? ನಮಗೆ ಮೇಜರ್ ಸೈಟೋಪ್ಲಾಸಮನ್ನು ಪ್ರೊವೈಡ್ ಮಾಡಿರೋದು ಯಾರು? ಮದರ್ ಗ್ಯಾಮೆಟ್ ಅಂದರೆ ಫೀಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ ಏನು ತೊಗೊಂಬಂತು? ಮೇಲ್ ಗ್ಯಾಮೆಟ್ ಜಸ್ಟ್ ಜೆನೆಟಿಕ್ ಮಟೀರಿಯಲ್ ಮತ್ತು ಸೆಂಟ್ರಿಯೋಲನ್ನು ಅದು ಕ್ಯಾರಿ ಮಾಡಿರುತ್ತೆ. ಓಕೆ. ಸೊ ಇಲ್ಲಿರುವಂತಹ ಏನು ಮೈಟೋಕಾಂಡ್ರಿಯಾ ಇದೆಯಲ್ಲ, ದಿಸ್ ಮೈಟೋಕಾಂಡ್ರಿಯಾ ಈಸ್ ಗಿವನ್ ಟು ದ ಬೇಬಿ. ಕರೆಕ್ಟಾ? ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಈ ಲ್ಯಾಂಗ್ವೇಜ್ನಲ್ಲಿ ಬರಿತಾ ಇದ್ದೀನಿ. ಸೊ ದಿಸ್ ಮೈಟೋಕಾಂಡ್ರಿಯಾ ರಿಮೆಂಬರ್ ಝೈಗೋಟಿಗೆ ಅಂದರೆ ಮುಂದೆ ಬೆಳೆಯುವಂತಹ ಎಂಬ್ರಿಯೋ ಮತ್ತು ಬೇಬಿಗೆ ಮೈಟೋಕಾಂಡ್ರಿಯಾ ಎಲ್ಲಿಂದ ಬಂದಿದೆ? ಅದು ಹೂವು ಅಥವಾ ಎಗ್ಗಿಂದ ಬಂದಿರುತ್ತೆ. ಅದೇ ನೀವು ಈ ಎಂಬ್ರಿಯೋದಲ್ಲಿ ನಾವು ಮುಂದೆ ಕ್ಲೀವೇಜ್ ಅಂತ ಸ್ಟಡಿ ಮಾಡ್ತೀವಿ. ಸೊ ಕ್ಲೀವೇಜ್ ಅಂದರೆ ಸೆಲ್ ಸೈಕಲ್ ಆಗಬೇಕು. ಸೆಲ್ ಸೈಕಲ್ ಅಂದರೆ ಸೆಂಟ್ರಿಯೋಲ್ ಇರಬೇಕು. ಸೊ ಎಂಬ್ರಿಯೋದಲ್ಲಿ ಸೆಂಟ್ರಿಯೋಲ್ ಅಥವಾ ಬೇಬಿಗೆ ನೆಕ್ಸ್ಟ್ ಎಂಬ್ರಿಯೋದಿಂದ ಹುಟ್ಟುವಂತಹ ಬೇಬಿಗೆ ಸೆಂಟ್ರಿಯೋಲನ್ನು ಯಾರು ಕ್ಯಾರಿ ಮಾಡ್ತಾರೆ? ಸ್ಪರ್ಮ್ ಕ್ಯಾರಿ ಮಾಡುತ್ತೆ. ಅದಕ್ಕೆ ನೋಡಿ ಇದೆಲ್ಲ ಪ್ರೊಸೆಸ್ ಆಗಬೇಕಾದ್ರೆ ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಆಗ್ತಾ ಈ ಡೆವಲಪಿಂಗ್ ಎಗ್ನಲ್ಲಿ ಇರುವಂತಹ ಸೆಂಟ್ರಿಯೋಲು ಲಾಸ್ಟ್ ಆಗಿಬಿಡುತ್ತೆ, ಡಿಜನ್ರೇಟ್ ಆಗಿಬಿಡುತ್ತೆ. ಸೊ ಸೆಂಟ್ರಿಯೋಲ್ ಇಲ್ಲ ಅಂತಂದರೆ ಇದಕ್ಕೇನು ಒಂದು ಸ್ಪರ್ಮ್ ಅಂತ ಎಂಟರ್ ಆಗುತ್ತಲ್ಲ ಫಲೀಕರಣ ಆಗಬೇಕಾದ್ರೆ, ಸ್ಪರ್ಮ್ನಲ್ಲಿ ಏನಿತ್ತು? ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಮತ್ತು ಡಿಸ್ಟಲ್ ಸೆಂಟ್ರಿಯೋಲಿಂದ ಟೇಲ್ ಆಗಿಬಿಟ್ಟಿತ್ತು. ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಏನಿತ್ತಲ್ಲ ಆ ಪ್ರಾಕ್ಸಿಮಲ್ ಸೆಂಟ್ರಿಯೋಲು ಮುಂದೆ ಎಗ್ಗಿಗೆ ಅದು ಡೊನೇಟ್ ಆಗುತ್ತೆ. ಸೊ ಎಂಬ್ರಿಯೋದಲ್ಲಿ ಇದು ಫಲೀಕರಣ ಆದಮೇಲಿನ ಸ್ಟೋರಿ. ಫಲೀಕರಣ ಆದಮೇಲೆ ಏನು ಝೈಗೋಟ್ ಬರುತ್ತೆ, ಆ ಝೈಗೋಟ್ನಲ್ಲಿ ಮೈಟೋಕಾಂಡ್ರಿಯಾ ಮದರಿಂದ ಬಂದಿದ್ದು, ಸೆಂಟ್ರಿಯೋಲು ಸ್ಪರ್ಮಿಂದ ಬಂದಿದ್ದು ಅಂತ ನೆನ್ಪಿಟ್ಕೊಳ್ಳಿ. ಕರೆಕ್ಟಾ? ಸೊ ವೇರ್ ವಿ ಆರ್ ಸ್ಟಡಿಂಗ್ ದ ಓಪ್ಲಾಸಮ್ನಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಇದೆ, ಮೈಟೋಕಾಂಡ್ರಿಯಾ ಇದೆ, ರೆಸ್ಟ್ ಬೇರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅವೆಲ್ಲವೂ ಆರ್ಗನಲೈಸ್ ಇರ್ತವೆ. ಸೆಂಟ್ರಿಯೋಲ್ಸ್ ಇಲ್ಲಿ ಅಬ್ಸೆಂಟ್ ಇರುತ್ತೆ. ಸೆಂಟ್ರಿಯೋಲ್ಸ್ ಆರ್ ಅಬ್ಸೆಂಟ್. ಓಕೆ. ನೆಕ್ಸ್ಟ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಅಬೌಟ್ ದ ಯೋಕ್. ಓಕೆ. ಯಾಕಂದರೆ ಫೀಮೇಲ್ ಗ್ಯಾಮೆಟ್ ಅಂತಂದರೆ ಅಲ್ಲಿ ಯೋಕ್ ಅಂತ ಮೆನ್ಷನ್ ಮಾಡಲೇಬೇಕು. ಇನ್ ಕೇಸ್ ಆಫ್ ಹ್ಯೂಮನ್ ಎಗ್ ದ ಯೋಕ್ ಈಸ್ ವೆರಿ ವೆರಿ ಲೆಸ್.
Now the question for your exam, why the human egg has very less yolk? Yolk ಅಂದರೆ ಏನು, ಒಂದು ರೀತಿ ರಿಸರ್ವ್ಡ್ ಫುಡ್ ಇದ್ದಂಗೆ. ಇವಾಗ ನೀವು ಬರ್ಡ್ಸ್ನಲ್ಲಿ ಆ್ಯಂಫಿಬಿಯನ್ಸ್ನಲ್ಲಿ ನೋಡಿದರೆ ಎಗ್ಗನ್ನು ಅವು ಲೇ ಮಾಡ್ತವೆ, ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಆಫ್ ದ ಬೇಬಿ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ, ಫೀಮೇಲ್ ಬಾಡಿ ಒಳಗಡೆ ಅದು ಆಗೋದಿಲ್ಲ. ಒಂದು ಬರ್ಡನ್ನು ತೊಗೊಳ್ಳಿ, ಫರ್ಟಿಲೈಸೇಷನ್ ಆದಮೇಲೆ ಅದು ಎಗ್ಗನ್ನು ನೆಸ್ಟ್ನಲ್ಲಿ ಗೂಡ್ನಲ್ಲಿ ಲೇ ಮಾಡಿಬಿಡುತ್ತೆ, ಅದ್ರ ಒಳಗಡೆ ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಎಂಬ್ರಿಯೋ ಬೆಳಿಬೇಕಾದ್ರೆ ಅದಕ್ಕೆ ನ್ಯೂಟ್ರಿಷನ್ ಬೇಕಲ್ಲ, ಸೊ ಅದಕ್ಕೆ ಬರ್ಡು ಮತ್ತು ಆ್ಯಂಫಿಬಿಯನ್ಸದ ಎಗ್ನಲ್ಲಿ ಯೋಕ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಯಾಕಂದರೆ ಯೋಕ್ ಅದು ರಿಸರ್ವ್ಡ್ ಫುಡ್ ಇದ್ದಂಗೆ. ಬಟ್ ನಮ್ಮ ಬಾಡಿಗೆ ಯೋಕದ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಮ್ಮ ಎಂಬ್ರಿಯೋ ಬಾಡಿಯಿಂದ ಹೊರಗಡೆ ಬೆಳೀತಾ ಇಲ್ಲ, ಬಾಡಿ ಒಳಗಡೆನೇ ಬೆಳೀತಾ ಇದೆ, ಮದರ್ ಒಳಗಡೆ. ಸೊ ಬಾಡಿ ಒಳಗಡೆನೇ ಎಂಬ್ರಿಯೋ ಬೆಳೀತಾ ಇದ್ದರೆ ಮದರ್ ಬಾಡಿಯಿಂದ ಪ್ಲಾಸೆಂಟಾ ಮೂಲಕ ಈಸಿಯಾಗಿ ಫುಡ್ ಸಪ್ಲೈ ಆಗ್ತಾನೇ ಇರುತ್ತೆ. ಸೊ ರಿಸರ್ವ್ ಮಾಡಬೇಕು ಮುಂದೆ ಹುಟ್ಟುವಂತಹ ಎಂಬ್ರಿಯೋಗೆ ಅಂತ ಇಲ್ಲಿ ಕ್ವಶನ್ ಇರೋದಿಲ್ಲ. ದೇರ್ ಫೋರ್ ಇನ್ ಕೇಸ್ ಆಫ್ ಹ್ಯೂಮನ್ ಎಗ್ ದ ಯೋಕ್ ಈಸ್ ವೆರಿ ಲೆಸ್. ಆ ಕಂಡೀಷನನ್ನು ನಾವೇನಂತ ಕರಿತೀವಿ, ಮೈಕ್ರೋಲೆಸಿತಲ್ ಅಂತ ಕರಿತೀವಿ. MICRO, ಮೈಕ್ರೋಲೆಸಿತಲ್. ದಿಸ್ ವರ್ಡ್ ಈಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇವಾಗ ನಾವು ಬರ್ಡ್ ಎಗ್ಗನ್ನು ತಗೊಂಡ್ರೆ ಅಲ್ಲೇನು ಯೋಕನ್ನು ಏನು ಸ್ಟಡಿ ಮಾಡ್ತೀವಲ್ಲ, ಇಫ್ ದಿಸ್ ಈಸ್ ದ ಬರ್ಡ್ ಎಗ್, ಓಕೆ, ಪೂರ್ತಿ ಎಗ್ಗದ್ದು ಒಂದು 90% ಪೂರ್ತಿ ಯೋಕ್ ಇರುತ್ತೆ ಇಲ್ಲಿ. ದಿಸ್ ಆಲ್ ಈಸ್ ಯೋಕ್. ಅದಕ್ಕೆ ನಾವು ಎಗ್ಗನ್ನು ಬಾಯ್ಲ್ ಮಾಡಿದಾಗ ಏನು ಯೆಲ್ಲೋ ಕಲರ್ ಸಿಗುತ್ತಲ್ಲ, ಅದು ಫುಲ್ ಎಗ್ಗನ್ನು ಪೂರ್ತಿ ಒಳಗಡೆ ಅದು ಅಕ್ಯುಪೈ ಮಾಡ್ಕೊಂಡ್ಬಿಟ್ಟಿರುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ನ್ಯೂಕ್ಲಿಯಸ್ಸು ಮತ್ತು ಸೈಟೋಪ್ಲಾಸಮು ಪುಷ್ ಆಗಿಬಿಟ್ಟಿರುತ್ತೆ, ಯಾಕಂದರೆ ಈ ಎಗ್ ಪೂರ್ತಿ ಸೈಟೋಪ್ಲಾಸಮ್ನೇ ಪೂರ್ತಿಯಲ್ಲಿ ರಿಸರ್ವ್ ಆಗಿಬಿಟ್ಟಿರುತ್ತೆ. ಗೊತ್ತಾಗ್ತಿದೆಯಾ? ಬಟ್ ಇಲ್ಲಿ ತಗೊಂಡ್ರೆ ಆಲ್ರೆಡಿ ಇರೋದೇ ವೆರಿ ಲೆಸ್ ಅಮೌಂಟ್ ಆಫ್ ಯೋಕ್. ಆ ಯೋಕ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಯಾವುದೋ ಒಂದು ಪೋಲಿಗೆ ಜಾಸ್ತಿ, ಈ ಕಡೆ ಕಡಿಮೆ, ಸೆಂಟರ್ ಅಷ್ಟೇ ಜಾಸ್ತಿ, ಹಾಗೇನೂ ಇರೋದಿಲ್ಲ. ಓಕೆ, ಸೊ ಎಗ್ ಅಗೇನ್ ಬೇರೆ ಬೇರೆ ಎಗ್ನಲ್ಲಿ ಯೋಕು ಬೇರೆ ಬೇರೆ ಕಡೆ ಡಿಪಾಸಿಟ್ ಆಗಿರುತ್ತೆ. ಕೆಲವೊಂದರಲ್ಲಿ ಸೂಪರ್ಫಿಷಿಯಲ್ ಸುತ್ತಲೂ, ಕೆಲವೊಂದರಲ್ಲಿ ಒಂದೇ ಪೋಲಿಗೆ, ಕೆಲವೊಂದರಲ್ಲಿ ಸೆಂಟರ್ ಅಷ್ಟೇ. ಬಟ್ ಇನ್ ಕೇಸ್ ಆಫ್ ಹ್ಯೂಮನ್ ಎಗ್ ದ ಯೋಕ್ ಈಸ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್, ಯೂನಿಫಾರ್ಮ್ ಆಗಿ ಆಲ್ರೆಡಿ ಇರುವಂತಹ ಸ್ಮಾಲ್ ಅಮೌಂಟ್ ಆಫ್ ಯೋಕು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆ ಕಂಡೀಷನನ್ನು ನಾವೇನಂತ ಕರಿತೀವಿ ಅಂದರೆ ಐಸೋಲೆಸಿತಲ್. ಓಕೆ, ಇವೆರಡು ವರ್ಡು ಹ್ಯೂಮನ್ ಎಗ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಬೋದು. ಐಸೋಲೆಸಿತಲ್ ಅಂದರೆ ಯೂನಿಫಾರ್ಮ್ ಆಗಿದೆ ಯೋಕ್ ಕಂಟೆಂಟು. ಮೈಕ್ರೋಲೆಸಿತಲ್ ಅಂತಂದರೆ ಇಟ್ ಹ್ಯಾಸ್ ವೆರಿ ಲೆಸ್ ಅಮೌಂಟ್ ಆಫ್ ಯೋಕ್ ಅಂತ ಅರ್ಥ. ಓಪ್ಲಾಸಮ್ ಬಗ್ಗೆ ಐ ಹೋಪ್ ಇದೆಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಈ ಎಗ್ಗದ್ದು ಫೀಮೇಲ್ ಗ್ಯಾಮೆಟದ್ದು ಟುವರ್ಡ್ಸ್ ದ ಪೆರಿಫೆರಿ ತಗೊಂಡ್ರೆ, ಓಪ್ಲಾಸಮ್ದು ಟುವರ್ಡ್ಸ್ ದ ಪೆರಿಫೆರಿ, ಟುವರ್ಡ್ಸ್ ದ ಪ್ಲಾಸ್ಮಾ ಮೆಂಬ್ರೇನ್ ತಗೊಂಡ್ರೆ ಇಟ್ ಹ್ಯಾಸ್ ಅ ಸ್ಪೆಷಲ್ ಸ್ಟ್ರಕ್ಚರ್ಸ್. Okay, now what are these structures called? They are called as cortical granules. ಸೆಂಟರ್ನಲ್ಲಿ ಇರೋದಿಲ್ಲ, ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸು ಟುವರ್ಡ್ಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಇರ್ತವೆ. ಕಾರ್ಟಿಕಲ್ granules. Okay, now what these cortical granules? Cortical granules, they have the secretions which help in preventing the polyspermy. Poly ಅಂದರೆ ಮೆನಿ, ಸ್ಪರ್ಮಿ ಅಂದರೆ ಸ್ಪರ್ಮ್. ಸೊ ಹೆಪ್ಲಾಯ್ಡ್ ಎಗ್ ಏನಿದೆ, ಹೆಪ್ಲಾಯ್ಡ್ ಎಗ್ ನೆಕ್ಸ್ಟ್ ಏನು ಫಾರ್ಮ್ ಆಗುತ್ತಲ್ಲ ಹೆಪ್ಲಾಯ್ಡು, ಈ ಒಂದು ಹೆಪ್ಲಾಯ್ಡ್ ಎಗ್ಗಿಗೆ ಒಂದು ಹೆಪ್ಲಾಯ್ಡ್ ಸ್ಪರ್ಮ್ ಬಂದು ಫ್ಯೂಸ್ ಆಯಿತು ಅಂದರೆ ಅಲ್ಲಿ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮ್ ಆಗುತ್ತೆ. ಬಟ್ ಹೆಪ್ಲಾಯ್ಡ್ ಎಗ್ಗಿಗೆ ಬೈ ಮಿಸ್ಟೇಕ್ ಇನ್ನೂ ಎರಡು ಹೆಪ್ಲಾಯ್ಡ್ ಸ್ಪರ್ಮ್ ಆಯಿತು ಅಂದರೆ n+n+n ಎಷ್ಟಾಯ್ತು ಇಲ್ಲಿ ಟ್ರಿಪ್ಲಾಯ್ಡ್ ಆಯಿತು. ಬಟ್ ನಾವು ಟ್ರಿಪ್ಲಾಯ್ಡ್ ಇರೋದಿಲ್ಲ, ನಾವು ಡಿಪ್ಲಾಯ್ಡ್ ಇರ್ತೀವಿ. ಬಿಕಾಸ್ ನೇಚರ್ ಇಟ್ ವೋಂಟ್ ಸಪೋರ್ಟ್ ದ ಟ್ರಿಪ್ಲಾಯ್ಡ್ ಕಂಡೀಷನ್. ಪ್ಲಾಯ್ಡಿ ಲೆವೆಲಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಈ ಎಗ್ ಒಳಗಡೆ ಒಂದೇ ಒಂದು ಸ್ಪರ್ಮ್ಗೆ ಮಾತ್ರ ಎಂಟ್ರಿ ಕೊಡಬೇಕು. ಅದನ್ನು ಯಾರು ಚೆಕ್ ಮಾಡೋದು? ದೀಸ್ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್. ದ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ದ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ the ಪಾಲಿಸ್ಪರ್ಮಿ ಅಂದರೆ ಮೆನಿ ಸ್ಪರ್ಮ್ಸ್ ಒಳಗಡೆ ಎಂಟರ್ ಆಗೋದನ್ನು ಯಾರು ಸ್ಟಾಪ್ ಮಾಡ್ತಾರೆ? ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ಸ್ಟಾಪ್ ಮಾಡ್ತವೆ. ಸೊ ಇಷ್ಟು ಏನು ಲೇಬ್ಲಿಂಗ್ಸ್ ಇದ್ದಾವೆ ಅವೆಲ್ಲವೂ
ಎಗ್ಗಿಗೆ ಸಂಬಂಧಪಟ್ಟಿದ್ದು ಒಳಗಡೆ. ಇದ್ಯಾವುದು ಪೋಲಾರ್ ಬಾಡಿ, ನೆನ್ಪಿಟ್ಕೊಳ್ಳಿ. ಇದ್ರ ಹೊರಗಡೆ ಬರೋಣ. ಇದ್ರ ಹೊರಗಡೆ ಬಂದರೆ ಇದೇನು ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಈ ಪ್ಲಾಸ್ಮಾ ಮೆಂಬ್ರೇನ್ಗೆ ಮತ್ತು ಹೊರಗಡೆ ಇರುವಂತಹ ಏನು ಝೋನಾ ಪೆಲುಸಿಡಾ ಹೇಳಿದೆ, ಮಧ್ಯದಲ್ಲಿ ಇಲ್ಲಿ ಸ್ಪೇಸ್ ಇದೆ, ಕರೆಕ್ಟಾ? ನಾವು ದಿಸ್ ಸ್ಪೇಸ್ ವಿ ಕಾಲ್ ಇಟ್ ಆಸ್ ಅ ಪೆರಿವಿಟಲೈನ್ ಸ್ಪೇಸ್. ಇಲ್ಲಿ ಜಾಗ ಇಲ್ಲ, ಅದಕ್ಕೆ ಕೆಳಗಡೆ ಬರ್ತಾ ಇದ್ದೀನಿ. ಪೆರಿವಿಟಲೈನ್ ಸ್ಪೇಸ್. ನಾವು ವೈ ಡು ವಿ ಕಾಲ್ ಇಟ್ ಆಸ್ ಅ ಪೆರಿವಿಟಲೈನ್ ಸ್ಪೇಸ್? ಇವಾಗ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್ ಅಂತ ನಮ್ಗೆ ಗೊತ್ತಿದೆ. ಕಲಿತಿರೋದು ಇಲ್ಲಿ ಹ್ಯೂಮನ್ ಅಂದರೆ ಮ್ಯಾಮಲಿಯನ್ ಎಗ್. ಕೆಲವೊಂದು ಎನಿಮಲ್ಸ್ನಲ್ಲಿ ಇದೇನು ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಈ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಇನ್ನೂ ಒಂದು ಲೇಯರ್ ಇರುತ್ತೆ, ಅದನ್ನು ನಾವು ವಿಟಲೈನ್ ಮೆಂಬ್ರೇನ್ ಅಂತ ಕರಿತೀವಿ, ಪೂರ್ತಿ ಕಂಪ್ಲೀಟಾಗಿ. ಓಕೆ, ಕೆಲವೊಂದು ಆ್ಯನಿಮಲ್ಸ್ನಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ವಿಟಲೈನ್ ಮೆಂಬ್ರೇನ್ ಅಥವಾ ವೈಟಲೈನ್ ಮೆಂಬ್ರೇನ್ ಅಂತ ಇರುತ್ತೆ. ಸೊ ಆ ವೈಟಲೈನ್ ಮೆಂಬ್ರೇನ್ ಹೊರಗಡೆ ಇರುವಂತಹ ಏನು ಜಾಗ ಉಳಿತಲ್ಲ, ಅದಕ್ಕೆ ಪೆರಿವಿಟಲೈನ್ ಸ್ಪೇಸ್ ಅಂತ ಜನರಲ್ ಆಗಿ ಹೇಳೋದು. ಬಟ್ ಇನ್ ಕೇಸ್ ಆಫ್ ಹ್ಯೂಮನ್ ಎಗ್, ದೋ ದ ವಿಟಲೈನ್ ಮೆಂಬ್ರೇನ್ ಈಸ್ ಅಬ್ಸೆಂಟ್. ರಿಮೆಂಬರ್, ನಮ್ಮ ಎಗ್ಗಲ್ಲಿ, ಹ್ಯೂಮನ್ ಎಗ್ಗಲ್ಲಿ ಎಕ್ಸ್ಟ್ರಾ ಇಲ್ಲಿ ವಿಟಲೈನ್ ಮೆಂಬ್ರೇನ್ ಅಂತ ಯಾವುದೂ ಇರೋದಿಲ್ಲ. ಬಟ್ ಸ್ಪೇಸ್ ಅಂತ ಇಲ್ಲಿ ಇರುತ್ತೆ, ಆ ಸ್ಪೇಸಿಗೆ ಪೆರಿವಿಟಲೈನ್ ಸ್ಪೇಸ್ ಅಂತಲೇ ಹೆಸರು. ಇವನ್ ದೋ ವಿಟಲೈನ್ ಮೆಂಬ್ರೇನ್ ಈಸ್ ಅಬ್ಸೆಂಟ್, ದ ಸ್ಪೇಸ್ ಪ್ರೆಸೆಂಟ್ ಬಿಟ್ವೀನ್ ದ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ಝೋನಾ ಪೆಲುಸಿಡಾ ಇನ್ ಕೇಸ್ ಆಫ್ ಹ್ಯೂಮನ್ ಎಗ್ ವಿ ಕಾಲ್ ಇಟ್ ಆಸ್ ಅ ಪೆರಿವಿಟಲೈನ್ ಸ್ಪೇಸ್. ಪೆರಿವಿಟಲೈನ್ ಸ್ಪೇಸ್ ಕೂಡ ಏನು ಮಾಡುತ್ತೆ, ಪಾಲಿಸ್ಪರ್ಮಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸು ಈ ಪೆರಿವಿಟಲೈನ್ ಸ್ಪೇಸ್ನಲ್ಲಿ ಸ್ಪರ್ಮ್ ಎಂಟರ್ ಆಗ್ಲದಂಗೆ ಅವು ಬ್ಲಾಕ್ ಮಾಡ್ತವೆ, ಗೊತ್ತಾಯ್ತಾ? ಸೊ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ಆಯಿತು, ಪೆರಿವಿಟಲೈನ್ ಸ್ಪೇಸ್ ಆಯಿತು. ಹೊರಗಡೆ ಬಂದರೆ ನೆಕ್ಸ್ಟ್ ಬ್ಲ್ಯಾಕ್ ಲೇಯರ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಲೇಯರ್ ಅಂತ ಹೇಳಿದ್ವಿ? ಝೋನಾ ಪೆಲುಸಿಡಾ. ಝೋನಾ, ZONA, ಝೋನಾ ಪೆಲುಸಿಡಾ. ವಾಟ್ ಈಸ್ ದಿಸ್ ಝೋನಾ ಪೆಲುಸಿಡಾ? ಇಟ್ ಈಸ್ ಅ ನಾನ್ ಸೆಲ್ಯುಲಾರ್. ಅಲ್ಲಿ ಯಾವುದೇ ಸೆಲ್ಸ್ ಇರೋದಿಲ್ಲ, ಇಟ್ ಈಸ್ ಜಸ್ಟ್ ಅ ಸಿಕ್ರೇಷನ್. ಝೋನಾ ಪೆಲುಸಿಡಾ ಈಸ್ ಅ ನಾನ್ ಸೆಲ್ಯುಲರ್ ಪಾರ್ಟ್ ಆಫ್ ದ ಎಗ್, ಸಿಕ್ರೆಟೆಡ್ ಬೈ ದ ಎಗ್ ಇಟ್ ಸೆಲ್ಫ್. ಈ ಎಗ್ಗೆ ಝೋನಾ ಪೆಲುಸಿಡಾ ಲೇಯರನ್ನು ಸಿಕ್ರೆಟ್ ಮಾಡಿರುತ್ತೆ. ವಾಟ್ ಈಸ್ ದ ಫಂಕ್ಷನ್? ಝೋನಾ ಪೆಲುಸಿಡಾ ಏನು ಲೇಯರ್ ಇದೆ, ಇದರ ಮೇಲ್ಗಡೆ ರಿಸೆಪ್ಟರ್ಸ್ ಇರ್ತವೆ ಈ ರೀತಿ. ಓಕೆ, ದೀಸ್ ರಿಸೆಪ್ಟರ್ಸ್ ಸುತ್ತಲೂ ಇರುತ್ತೆ. ನಾನು ಜಸ್ಟ್ ಇಲ್ಲಷ್ಟೇ ಡ್ರಾ ಮಾಡ್ತಾ ಇದ್ದೀನಿ. These receptors we call it as ZP3 receptors, ಅಂದರೆ ಝೋನಾ ಪೆಲುಸಿಡಾ 3 ರಿಸೆಪ್ಟರ್ಸ್. ಈ ZP3 ರಿಸೆಪ್ಟರ್ಸ್ ಏನು ಕೆಲಸ ಮಾಡ್ತವೆ? ಸ್ಪರ್ಮ್ ಬಂದು ಒಳಗಡೆಯಲ್ಲಿ ಎಂಟರ್ ಆಗಬೇಕಾದ್ರೆ ಅದಕ್ಕೆ ಸಿಗ್ನಲ್ ಬೇಕಲ್ಲ, ನೀವು ಝೋನಾ ಲೇಯರಿಗೆ ಅಂಟ್ಕೊಂಡಿದೆಯಾ ಅಂತ. ಯಾರು ಆ ಸಿಗ್ನಲನ್ನು ಕೊಡ್ತಾರೆ? ಈ ರಿಸೆಪ್ಟರ್ಸು ಕೊಡ್ತವೆ. ಓಕೆ, ಸೊ ಸ್ಪರ್ಮ್ ಡಿಟೆಕ್ಷನಿಗೆ ಯಾರು ಹೆಲ್ಪ್ ಮಾಡ್ತಾರೆ? ಈ ZP3 ರಿಸೆಪ್ಟರ್ಸ್ ಹೆಲ್ಪ್ ಮಾಡುತ್ತೆ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋ, ಫರ್ಟಿಲೈಸೇಷನ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಸೊ ಝೋನಾ ಪೆಲುಸಿಡಾ ಹ್ಯಾಸ್ ಅ ZP3 ರಿಸೆಪ್ಟರ್ಸ್. ನೆಕ್ಸ್ಟ್, ಝೋನಾ ಪೆಲುಸಿಡಾಯಿಂದ ಹೊರಗಡೆ ಬಂದರೆ ಯಾವ ಸೆಲ್ಸ್ ಇದ್ದಾವೆ ನಮಗೆ? ಕೊರೋನಾ ರೇಡಿಯೇಟಾ. ಸೊ ವಾಟ್ ಆರ್ ದೀಸ್ ಸೆಲ್ಸ್? ದೀಸ್ ಆರ್ ದ ಕೊರೋನಾ ರೇಡಿಯೇಟಾ cells. Okay, nothing but the granulosa cells. ಇದಿಷ್ಟು ಲೇಬ್ಲಿಂಗ್ಸ್ ಆಯಿತು. ಸೊ ಫಸ್ಟ್ ಪೋಲಾರ್ ಬಾಡಿ ಇದೆ. ನಾವು ದಿಸ್ ಸ್ಟ್ರಕ್ಚರ್ ಈಸ್ ಇನ್ ದ ಸೆಕೆಂಡರಿ oocyte. ಸೊ ಈ ಸ್ಟ್ರಕ್ಚರು, ಇದೇ ಸೇಮ್ ಸ್ಟ್ರಕ್ಚರು ಗ್ರಾಫೆನ್ ಫಾಲಿಕಲಿಂದ ಹೊರಗಡೆ ಬಂದಿರುತ್ತೆ. ಇದೇ ಸೇಮ್ ಸ್ಟ್ರಕ್ಚರು ಫಾಲೋಪಿಯನ್ ಟ್ಯೂಬ್ನಲ್ಲಿ ಮೂವ್ ಆಗ್ತಾ ಆಗ್ತಾ ಸೇಮ್ ಸ್ಟ್ರಕ್ಚರು ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬಿಗೆ ರೀಚ್ ಆಗುತ್ತೆ. ಓಕೆ, ಕನ್ವೀನಿಯೆಂಟ್ ಸೇಕಿಗೆ ನಾವು ಎಗ್ ಅಂತ ಹೇಳ್ತಾ ಇದ್ದೀವಿ. ಅದು ಸೆಕೆಂಡರಿ oocyte ಸ್ಟೇಜ್ನಲ್ಲಿ ಇದೆ. ನಾವು ಅಟ್ ದ ಸೇಮ್ ಟೈಮ್ ಈ ಸ್ಟ್ರಕ್ಚರು ಫಾಲೋಪಿಯನ್ ಟ್ಯೂಬಿಗೆ ಎಂಟರ್ ಆದಾಗ, ಇನ್ ಕೇಸ್ ಇಫ್ ದರ್ ಇಸ್ ಅ ಡಿಪೋಸಿಷನ್ ಆಫ್ ಸೆಮನ್, ಸ್ಪರ್ಮ್ ಇದ್ದು ಅಂತಂದರೆ, ನಾವು ದೀಸ್ ಸ್ಪರ್ಮ್ಸ್ ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಫಿಮೇಲ್ ಗ್ಯಾಮೆಟ್. ಈ ಸ್ಟ್ರಕ್ಚರಿಗೆ ಒಂದು ಸತಿ ಸ್ಪರ್ಮು ಇಲ್ಲಿ ಪೆನೆಟ್ರೇಟ್ ಆಗ್ತಾ, ಸಿ ಇಮ್ಯಾಜಿನ್ ದಿಸ್ ಈಸ್ ದ ಸ್ಪರ್ಮ್. ಓಕೆ, ಇದು ನ್ಯೂಕ್ಲಿಯಸ್. ಸೊ ಸ್ಪರ್ಮ್ ಇಲ್ಲಿ
ಮೂವ್ ಆಗ್ತಾ ಆಗ್ತಾ ಈ ಕೊರೋನಾ ರೇಡಿಯೇಟಲ್ ಲೇಯರನ್ನು ಪಾಸ್ ಮಾಡಿ ಝೋನಾ ಪೆಲಿಸಿಡಾ ಲೇಯರಿಗೆ ಬಂದು ಈ ರೀತಿ ಅಟ್ಯಾಚ್ ಆಯಿತು ಅಂತಂದರೆ ನಾವು ದಿಸ್ ಈಸ್ ನಥಿಂಗ್ ಬಟ್ ಅ ಸಿಗ್ನಲ್. ಇದು ಒಂದು ಸಿಗ್ನಲ್ ಕೊಟ್ಟಂಗೆ, ಓಕೆ ಸ್ಪರ್ಮ್ ಬಂದು ಅಟ್ಯಾಚ್ ಆಗಿದೆ ಅಂತ. ಸೊ ಇದು ಝೋನಾ ಪೆಲಿಸಿಡಾ ಲೇಯರನ್ನು ಮತ್ತೆ ಕ್ರಾಸ್ ಮಾಡಿ ಒಳಗಡೆ ಏನಿದೆ ಪ್ಲಾಸ್ಮಾ ಮೆಂಬ್ರೇನಿಗಿದೆ. ಸೊ ಎಗ್ಗು ಈ ರೀತಿ ಟ್ರಾವೆಲ್ ಮಾಡ್ತಾ ಪ್ಲಾಸ್ಮಾ ಮೆಂಬ್ರೇನಿಗೆ ಬರ್ತಾ ಅದು ಸಿಗ್ನಲ್ ಕೊಟ್ಟಂಗೆ. ಓಕೆ, ಅವಾಗ ಏನಾಗುತ್ತೆ, ಸೆಕೆಂಡರಿ oocyte ಏನು ಮೆಟಾಫೇಸ್ 2ಗೆ ಏನು ಸ್ಟಾಪ್ ಆಗಿತ್ತಲ್ಲ ಅದು ಆ್ಯಕ್ಟಿವೇಟ್ ಆಗಿ ಇಮ್ಮಿಡಿಯೇಟಾಗಿ ಮೆಟಾಫೇಸ್ 2 ಕಂಪ್ಲೀಟ್ ಮಾಡಿ ಒಂದು ಎಗ್ಗು ಮತ್ತು ಇನ್ನೊಂದು ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಸೊ ದಿಸ್ ಸೆಕೆಂಡರಿ oocyte ಇಲ್ಲಿ ಸ್ಟಿಮ್ಯುಲೇಷನ್ ಬಂದ ತಕ್ಷಣ ಕ್ವಿಕ್ಕಾಗಿ ಇದು ಕೂಡ ಮಿಯೋಸಿಸ್ 2 ಏನಲ್ಲಿ ಏನಿತ್ತಲ್ಲ ಮಿಯೋಸಿಸ್ 2 ಕಂಪ್ಲೀಟ್ ಮಾಡಿ ಒನ್ ಮೋರ್ ಪೋಲಾರ್ ಬಾಡಿ, ಇನ್ನೊಂದು ಪೋಲಾರ್ ಬಾಡಿಯನ್ನು ರಿಲೀಸ್ ಮಾಡಿ ಅದು ಇಮಿಡಿಯೇಟಾಗಿ ಏನಾಗುತ್ತೆ ಆವಾಗ ಎಗ್ ಅಂತ ಕರೆಸ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ನಾನು ಏನು ಹೇಳ್ತಿರೋದು, ನಿಮಗೆ ಪರ್ಫೆಕ್ಟಾಗಿ ಹೇಳಬೇಕಾದ್ರೆ ರಿಲೀಸ್ ಆಫ್ ಎಗ್ ಅಂತ ಹೇಳ್ತೀವಿ, ಬಟ್ ಎಕ್ಸಾಮಲ್ಲಿ ನಿಮಗೆ ಟ್ವಿಸ್ಟ್ ಮಾಡಿ ಕೇಳ್ಬೋದು. ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಗ್ರಾಫೆನ್ ಫಾಲಿಕಲಿಂದ ಹೊರಗಡೆ ಬರುವಂತಹ ಏನು ಫಿಮೇಲ್ ಗ್ಯಾಮೆಟ್ ಇದೆ ಅದು ಸೆಕೆಂಡರಿ oocyte ಸ್ಟೇಜ್ನಲ್ಲಿ ಇರುತ್ತೆ. ಇನ್ ಕೇಸ್ ಈ ಸೆಕೆಂಡರಿ oocyte ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬಿಗೆ ರೀಚ್ ಆದಮೇಲೆ ಸ್ಪರ್ಮಲ್ಲಿ ಇಲ್ಲ ಅಂತಂದರೆ 24 ಅವರ್ಸ್ವರೆಗೂ ಈ ಸ್ಟ್ರಕ್ಚರು ಫಾಲೋಪಿಯನ್ ಟ್ಯೂಬಲ್ಲಿ ವೇಟ್ ಮಾಡಿ ಇದೇ ಸೇಮ್ ಸ್ಟ್ರಕ್ಚರ್ ಎಗ್ಗು ಅಲ್ಲ ಸೆಕೆಂಡರಿ oocyte ಸ್ಟೇಜಿಗೆ ಅದು ಡಿಸ್ಇಂಟಿಗ್ರೇಟ್ ಆಗಿಬಿಡುತ್ತೆ ಬಾಡಿನಲ್ಲಿ. ಗೊತ್ತಾಯ್ತಾ? ಸೊ ಆಲ್ ದೀಸ್ ಸ್ಟ್ರಕ್ಚರ್ಸ್ ರಿಲೇಟೆಡ್ ಟು ದ ಹ್ಯೂಮನ್ ಓವಮ್. ಓವಮ್ ಅಂದರೆ ಸಿಂಗ್ಯುಲರ್, ಓವಾ ಅಂತಂದರೆ ಪ್ಲ್ಯೂರಲ್ ಅಂತ ಅರ್ಥ. ಸೊ ನಾವಿಲ್ಲಿ ಸ್ಟಡಿ ಮಾಡಿರೋದು ಸೆಕೆಂಡರಿ oocyte. ಈ ಸೆಕೆಂಡರಿ oocyteನ ನೀವು ಯಾವಾಗ ಓವಮ್ ಅಂತ ಹೇಳ್ಬೋದು, ವೆನ್ ದ ಸ್ಪರ್ಮ್ ಎಂಟರ್ಸ್ ದ ಸೆಕೆಂಡರಿ oocyte. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಸೊ ಸ್ಪರ್ಮ್ ಎಂಟರ್ ಆದಮೇಲೆ ಅಷ್ಟೇ ಅದು ಮಿಯೋಸಿಸ್ 2 ಕಂಪ್ಲೀಟ್ ಮಾಡಿ ಎಗ್ಗಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆ ಎಗ್ಗಿಗೆ ಆವಾಗ ಮೆಟಾಫೇಸ್ 2 ಇಲ್ಲಿ ಕಂಪ್ಲೀಟ್ ಆಗಿಬಿಡ್ತು. ಮೆಟಾಫೇಸ್ 2 ಆಗಿ ಇಲ್ಲಿ ಕ್ರೋಮೋಸೋಮ್ಸು ಮೂವ್ ಆಗಿ ಎನಾಫೇಸ್ ಆಗಿ ನೆಕ್ಸ್ಟು ಟೀಲೋಫೇಸು ಕೂಡ ಕಂಪ್ಲೀಟ್ ಆಗಿ ಒಂದು ಪಾರ್ಟು ಈ ಪೋಲಾರ್ ಬಾಡಿನಲ್ಲಿ ಹೋಗುತ್ತೆ, ಇನ್ನೊಂದು ಪಾರ್ಟು ಇಲ್ಲೇ ಉಳಿಯುತ್ತೆ. ಆವಾಗ ನಾವು ಇದನ್ನ ನ್ಯೂಕ್ಲಿಯಸ್ ಅಂತ ಕರಿಬೋದು, ಯಾಕಂದರೆ ಆವಾಗ ಸೆಲ್ ಡಿವಿಷನ್ ಕಂಪ್ಲೀಟ್ ಆಯಿತು. ಸೊ ಇದು ಟ್ರಿಗರ್ ಮಾಡ್ದಂಗೆ ಸ್ಪರ್ಮ್ ಎಂಟ್ರಿ ಪ್ರೊಸೆಸ್ಸನ್ನು ಟ್ರಿಗರ್ ಮಾಡ್ದಂಗೆ ಸ್ಟಿಮ್ಯುಲೇಟ್ ಮಾಡ್ದಂಗೆ ಸ್ಪರ್ಮ್ ಎಂಟ್ರಿ ಆದರೆ ಮಾತ್ರ ಸೆಕೆಂಡರಿ oocyte ಎಗ್ಗಾಗಿ ಕನ್ವರ್ಟ್ ಆಗಿರುತ್ತೆ. ರೆಸ್ಟ್ ಆಲ್ ಎಲ್ಲ ಸ್ಟ್ರಕ್ಚರ್ಸು ಎಗ್ನಲ್ಲಿ ಸೇಮ್ ಎಕ್ಸೆಪ್ಟ್ ದ ಜೆನೆಟಿಕ್ ಮಟೀರಿಯಲ್. ಸೆಕೆಂಡರಿ oocyte ಸ್ಟೇಜಿಗೆ ಅರೆಸ್ಟ್ ಆದಾಗ ಅಲ್ಲಿನೂ ಮೆಟಾಫೇಸ್ ಇರುತ್ತೆ, ಅದೇ ಎಗ್ ಆದಾಗ ಮೆಟಾಫೇಸ್ ಆಗಿ ಎನಾಫೇಸ್ ಆಗಿ ಟೀಲೋಫೇಸ್ ಆಗಿ ಮಿಯೋಸಿಸ್ 2 ಕೂಡ ಕಂಪ್ಲೀಟ್ ಆಗಿರುತ್ತೆ. ಕನ್ಫ್ಯೂಷನ್ ಇರಲೇಬಾರದು. ಫಸ್ಟ್ ಪಿಯುದು ಮೈಟೋಸಿಸ್ ಮಿಯೋಸಿಸ್ ಬ್ಯಾಕ್ಗ್ರೌಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡೀಡ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಓವಮ್. ಇದನ್ನು ಕೂಡ ಇಲ್ಲಿ ತೆಗೆದುಬಿಡೋಣ. ಸೊ ಇವತ್ತು ನಾವು ಏನು ಸ್ಟಡಿ ಮಾಡಿದ್ದೀವಿ ಅಂದರೆ ದಿಸ್ ಹೋಲ್ ಸ್ಟ್ರಕ್ಚರ್. ಇಲ್ಲಿ ತೆಗೆದಿರೋದು ಅದು ಜಸ್ಟ್ ನಮಗೆ ರೆಫರೆನ್ಸಿಗೆ. ಸೊ ಆಲ್ ದಿಸ್ ಸ್ಟ್ರಕ್ಚರ್ ಯು ಹ್ಯಾವ್ ಟು ರಿಮೆಂಬರ್. ಕೊರೋನಾ ರೇಡಿಯೇಟಾ ಇರುತ್ತೆ. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಕೊರೋನಾ ರೇಡಿಯೇಟಾ ಏನು ಸೆಲ್ಸ್ ಇದಾವಲ್ಲ ಇವು ಸೆಲ್ಸು ಒಂದಕ್ಕೊಂದು ಜಾಯಿನ್ ಆಗಬೇಕು ಅಂದರೆ ಮಧ್ಯೆ ಅಲ್ಲಿ ಒಂದು ಸಿಮೆಂಟಿಂಗ್ ಕೆಲಸ ಮಾಡಬೇಕಲ್ಲ, ಆ ಕೆಲಸ ಯಾರು ಮಾಡ್ತಾರೆ ಅಂತಂದರೆ ಇನ್ ಬಿಟ್ವೀನ್ ದ ಸೆಲ್ಸ್ ಇಲ್ಲೆಲ್ಲ ಮಧ್ಯದಲ್ಲಿ ಸಿಮೆಂಟಿಂಗ್ ಕೆಲಸ ಯಾರು ಮಾಡೋದು ಅಂತಂದರೆ ಹ್ಯಾಲ್ಯೂರಾನಿಕ್ ಆ್ಯಸಿಡ್. ಈ ವರ್ಡ್ ನಿಮ್ಗೆ ನೆನಪಿರಬೇಕು, ಅಂದಷ್ಟೇ ನೆಕ್ಸ್ಟ್ ವಿಡಿಯೋ ಅರ್ಥ ಆಗುತ್ತೆ. ಸೊ ಕೊರೋನಾ ರೇಡಿಯೇಟಾ ಸೆಲ್ಸ್ ಒಂದಕ್ಕೊಂದು ಹೆಂಗೆ ಜಾಯ್ನ್ ಆಗಿರ್ತವೆ, ಅವ್ರ ಮಧ್ಯೆ ಹ್ಯಾಲ್ಯೂರಾನಿಕ್ ಆ್ಯಸಿಡ್ ಇರುತ್ತೆ. ಆ ಕೆಮಿಕಲನ್ನು ಇಟ್ಕೊಂಡು ಸೆಲ್ಸು ಒಂದಕ್ಕೊಂದು ಜಾಯಿನ್ ಆಗ್ತಾ ಹೋಗಿರ್ತವೆ. ಎದ್ರ ಸುತ್ತಲೂ ಝೋನಾ ಪೆಲಿಸಿಡಾ ಸುತ್ತಲೂ. ಝೋನಾ ಪೆಲಿಸಿಡಾ ಒಳಗಡೆ ಏನಿದೆ ಪೆರಿವಿಟಲೈನ್ ಸ್ಪೇಸ್, ಅದ್ರ ಒಳಗಡೆ ಬಂದರೆ ಏನಿದೆ ಪ್ಲಾಸ್ಮಾ ಮೆಂಬ್ರೇನ್, ಅದ್ರ ಒಳಗಡೆ ಬಂದರೆ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್, ಅದರ ಒಳಗಡೆ ಬಂದರೆ ಪ್ಲಾಸಮ್ನಲ್ಲಿ ಏನಿದೆ ಸೆಲ್ ಆರ್ಗನಲೈಸ್ ಮತ್ತು ಲಿಟಲ್ ಅಮೌಂಟ್ ಆಫ್ ಯೋಕ್ ಪ್ಲಸ್ ಜರ್ಮೈನಲ್ ವೆಸಿಕಲ್, ದಟ್ ಈಸ್ ನಥಿಂಗ್ ಬಟ್ ದ ನ್ಯೂಕ್ಲಿಯಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಡೋಂಟ್ ವರಿ, ಊಜನಸಸ್ಸನ್ನು ಇನ್ನೊಂದ್ಸತಿ ರಿವೈಸ್ ಮಾಡಿ, ಅಂದರೆ ನಿಮಗೆ ಇದು ಕರೆಕ್ಟಾಗಿ
ಅರ್ಥ ಆಗುತ್ತೆ, ರೈಟ್? ಸೊ ವಿಲ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್. ಫರ್ಟಿಲೈಸೇಷನ್, ಫಲೀಕರಣ ಹೆಂಗೆ ಆಗುತ್ತೆ ಅಂತ ಸ್ಟಡಿ ಮಾಡೋಣ. ಸೊ ವಿಲ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.